ಕೃಷ್ಣನ ಅವತಾರಕ್ಕೆ ಪೂರ್ವಪೀಠಿಕೆಯಾಗಿ ಅನೇಕ ಹಿಂದಿನ ಅವತಾರದ ಕಥೆಗಳ ಜೊತೆಗೆ ಈ ಅವತಾರಕ್ಕೆ ಸಹಕಾರಿಯಾಗಿ ಬಂದ ದೇವತೆಗಳು, ಋಷಿಗಳು ಎಲ್ಲರೂ ಎಲ್ಲೆಲ್ಲಿ ಬಂದಿದ್ದಾರೆ ಅಂತ 9ನೇ ಸ್ಕಂದದ ಕೊನೆಯಲ್ಲಿ ಒಂದು ದೊಡ್ಡ ಪೀಠಿಕೆ ಹಾಕಿದರು. ಇದರಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸುವಂಥದ್ದಿದೆ. ಏನು ಅಂದರೆ, ಅಲ್ಲಿ ಕಂಸ ಒಂದು ದೊಡ್ಡ ಮೀಟಿಂಗ್ ಮಾಡ್ತಾನೆ. ಇನ್ನೂ ಕೃಷ್ಣ ಹುಟ್ಟಿರುವುದಿಲ್ಲ. ಆಗಲೇ ಅವರಿಗೆ ಅಂದರೆ ಎಲ್ಲ ಸುದ್ದಿ, ಏನೇನು ಆಗುತ್ತೆ, ಹೀಗಾಗತ್ತಂತೆ, ಹಾಗಾಗತ್ತಂತೆ ಅಂತ. ಆ ಸುದ್ದಿಯನ್ನು ಅವನು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ನಡೆಯುವುದಕ್ಕೋಸ್ಕರ ಸಮಗ್ರ ರಾಕ್ಷಸರ ಯಾರೆಲ್ಲ ಮುಂದೆ ಈ ಕೃಷ್ಣನನ್ನು ಕೊಲ್ಲಿಕ್ಕೆ ಅಂತ ಬರ್ತಾರೋ ಅವರು ಎಲ್ಲರನ್ನೂ ಕೂಡ ಮೊದಲೇ ಒಟ್ಟು ಹಾಕಿದ್ದಾನೆ. ಪೂತನ, ಕೇಶಿ, ವೃಷಭ, ಬಕ, ಅರಿಷ್ಟ, ಧೇನುಕ ಇವರನ್ನೆಲ್ಲ ಮೊದಲೇ ಒಟ್ಟು ಹಾಕಿ, ನನಗೆ ನಿಮ್ಮ ಎಲ್ಲರ ಸಹಕಾರ ಯಾವಾಗಲೂ ಬೇಕಾಗುತ್ತೆ, ಯಾವಾಗ ಕರಿತೇನೋ ನನ್ನ ಜೊತೆ ಅವಾಗ ಇರಬೇಕು ಅಂತ. ಅಂದರೆ ತೃತೀಯ ರಂಗ ಆವಾಗಲೇ ರೆಡಿಯಾಗಿತ್ತು. ಅದು ಯಾಕೆಂದರೆ ಯಾವತ್ತೂ ಒಂದು ಧರ್ಮ ಉಳಿಯತ್ತೆ ಅಂತ ಬಂದಾಗ ತಕ್ಷಣದಲ್ಲಿ ಒಂದು ಎಡರಂಗ ಎಡಗಾಲಿಟ್ಕೊಂಡು ಯಾವಾಗಲೂ ನಾನು ಮುಂದೆ ಅಂತ ಹೇಳಿಕೊಂಡು ಬರುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಕಂಸನ ನೇತೃತ್ವದಲ್ಲಿ ಒಂದು ದೊಡ್ಡ ತೃತೀಯ ರಂಗ ರೆಡಿಯಾಗಿತ್ತು. ಆದರೆ ಕೃಷ್ಣನದ್ದು ಬೇರೆಯೇ ರೀತಿ, ಅವನು ಬರುವ ರೀತಿ ಯಾವುದನ್ನು ಇದೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳುವ ಹಾಗಲ್ಲ. ನಾವು ಏನೆಲ್ಲ ಮುಂದೆ ನೋಡ್ತೇವ್ರು ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಕೃಷ್ಣನಿಂದ ಹತರಾದವರು ಎಲ್ಲರೂ ಅಲ್ಲಿ ಬಂದಿದ್ದರು. ಈ ಪೀಠಿಕೆಯನ್ನು ಹಾಕಿ ಕೃಷ್ಣನ ಸಂಕ್ಷೇಪವಾದ ಕಥೆಯನ್ನು ಬಹಳ ಸುಲಭದಲ್ಲಿ ಮುಗಿಸಿಬಿಡ್ತಾರೆ. ಮುಗಿಸಿಬಿಟ್ಟಾಗ ಕೇಳ್ತಾನೆ, ನಾನು ಕೇಳಿದ ಹಾಗೆ ನೀವು ನನಗೆ ಸೋಮ ಮತ್ತು ಸೂರ್ಯ ವಂಶದ ವರ್ಣನೆಯನ್ನು ಬಹಳ ಚೆನ್ನಾಗಿ ಮಾಡಿದ್ರಿ. ಕಥಿತೋ ವಂಶ ವಿಸ್ತಾರ ಭವತಾ ಸೋಮ ಸೂರ್ಯಯೋ ರಾಜ್ಞಾಂಚ ಉಭಯ ವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ನನಗೆ ತುಂಬ ತೃಪ್ತಿ ಆಯಿತು, ಸಂತೋಷ ಆಯಿತು ಕೇಳಿ. ಯಾಕೆಂದರೆ ಪ್ರತಿಯೊಂದು ಮನೆತನವೂ ಕೂಡ ಹೇಗೆ ಈ ದೇಶಕ್ಕೋಸ್ಕರ ತನ್ನನ್ನು ಪಣವಾಗಿ ಒಡ್ಡಿದೆ, ಧರ್ಮಕ್ಕಾಗಿ ತನ್ನ ಬದುಕನ್ನೇ ಸವೆಸಿದೆ. ಅಧಿಕಾರ ಅಂತ ಬಂದಾಗ ಅಷ್ಟೇ ಅದರಲ್ಲಿ ತೊಡಗಿದವರು, ಅಧಿಕಾರ ಮುಗಿಯಿತು ಅಂದಾಗ ಅಷ್ಟೇ ನಿರ್ಲಿಪ್ತರಾಗಿ ನಿಸ್ಪೃಹರಾಗಿ ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡವರ ಸಾಲು ಸಾಲು ಕಥೆ ಇಲ್ಲಿ ಬಂದು ಹೋಗುತ್ತೆ. ಅಂದರೆ ಎಲ್ಲವೂ ವರ್ಣಾಶ್ರಮ ಧರ್ಮಗಳು ಸರಿಯಾಗಿ ಪಾಲನೆಗೊಂಡಾಗಲೆಲ್ಲ ದೇಶ ಸುಖವಾಗಿರುತ್ತೆ, ಕುಟುಂಬ ನೆಮ್ಮದಿಯಾಗಿರುತ್ತೆ ಅನ್ನೋದು ನನಗೆ ನಿಮ್ಮ ಮಾತುಗಳಿಂದ ಅರ್ಥ ಆಯಿತು. ಹಾಗೆ ಯದುವಿನ ಪರಂಪರೆ ನೀವು ಹೇಳುವಾಗ ವಿಷ್ಣುವಿನ ಅಂಶವಾಗಿ ತತ್ರಾಂಶೇನ ಅವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನ, ಈ ಯದುವಿನ ವಂಶದಲ್ಲಿ ಬಂದು ಕೃಷ್ಣನಾಗಿ ಬಂದಾಗ ವಿಸ್ತಾರವಾಗಿ ನನಗೆ ಹೇಳಬೇಕು. ಯಾಕೆಂದರೆ ನೈಷಾತಿ ದುಸ್ತಃ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಬೋಜಾತ್ ಶ್ರುತಂ ಹರಿಕಥಾಮೃತಂ. ನೈಷ ಅತಿ ದುಸ್ಸಹ, ಈ ಕ್ಷುತ್ ಹಸಿವು ಅಥವಾ ತ್ಯಕ್ತೋದ ನೀರನ್ನು ಬಿಟ್ಟು ಬದುಕುವುದು ಅಂತನ್ನೋದು ನಾತಿ ದುಸ್ಸಹ, ಅದು ಕಷ್ಟವೇ ಅಲ್ಲ. ನನಗೆ ಸ್ವಲ್ಪವೂ ನನಗೆ ಅದರಲ್ಲಿ ಹಿಂಸೆ ಆಗಿಲ್ಲ. ಸುಮಾರು ಹೊತ್ತಿನಿಂದ ಹೇಳ್ತಾನೇ ಇದ್ದೇವೆ, ಕಣ್ಣು ಕೆಂಪಾಗಿ ನರಸಿಂಹ ಅವತಾರ ಇಲ್ಲೇ, ಹಿರಣ್ಯಕಶಿಪುನು ಇಲ್ಲೇ, ಎಲ್ಲ ಬಂದು ಮಧ್ಯದಲ್ಲಿ ಸಿಕ್ಕಾಕೊಳ್ತಾರೆ ಅಂತ ನೀನು ಯೋಚನೆ ಮಾಡಿ ಬೇಸರ ಮಾಡೋದು ಬೇಡ. ನನಗೆ ಹಸಿವಾಗಲಿ ನೀರಡಿಕೆ ಆಗಲಿ ಚೂರು ಬಾಧಿಸಲಿಲ್ಲ. ಯಾಕೆಂದರೆ ಪಿಬಂತಂ ತ್ವನ್ಮುಖಾಂಬೋಜಾತ್, ನಿನ್ನ ಬಾಯಿಯಿಂದ ಹೊರಟು ಬಂದಂತಹ ಆ ಕೃಷ್ಣನ ಕಥಾರಸದ ಅಮೃತದ ಪಾನ ಕಿವಿಯೊಳಗೆ ಇಳಿದು ಹೃದಯವನ್ನು ತಾಕಿ ಅದು ದ್ರವೀಕರಿಸಿ ಎಲ್ಲಿದ್ದೇನೆ ಅನ್ನೋದನ್ನೇ ಮರೆತು ಭಗವಂತನೇ ನನಗೆಲ್ಲ ಅನ್ನೋ ಭಾವ ತುಂಬಿಬಿಟ್ಟಿದೆ ಅಂದಮೇಲೆ ಇನ್ನೇನು ಬೇಡ ಅಂತ ಅನಿಸಿದೆ. ವಿಸ್ತಾರವಾಗಿ ಹೇಳುವುದಷ್ಟೇ ನನಗೆ ಬೇಕು. ನೀವು ಎಷ್ಟು ವಿವರ ಕೊಡ್ತೀರೋ ನಾನು ಅಷ್ಟು ಹೆಚ್ಚು ಹೆಚ್ಚು ಎದೆ ಉಬ್ಬಿಸಿಕೊಂಡು ಕೂತು ಕೇಳುತ್ತೇನೆ. ಎದೆ ಒಡೆದೋದ್ರೂ ತೊಂದರೆ ಇಲ್ಲ, ಅದೇ ಭಗವಂತನ ಕಾಲ ಕಥೆಯಲ್ಲಿಯೇ ಜೀವನ ಕಳೆದರೂ ತೊಂದರೆ ಇಲ್ಲ. ನನಗೆ ಶ್ರದ್ಧಾನಸ್ಯ ವಿಸ್ತರಾತ್ ವಕ್ತು ಮರ್ಹಸಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನನಗೆ ಶ್ರದ್ಧೆ ಇದೆ, ನನಗೆ ಕೇಳಬೇಕು ಅನ್ನೋ ತವಕ ಇದೆ. ಅದರಿಂದ ನೀವು ಹೇಳೋದ್ರಲ್ಲಿ ನನಗೆ ಕಮ್ಮಿ ಮಾಡಬೇಡಿ. ನಾನು ಬೇಸರ ಪಟ್ಕೊಂಡ್ರೆ ನೀವು ಹೇಳುವರಲ್ಲಿ ಸಮರ್ಥರು, ನಿಮ್ಗೆ ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ನೀವು ಹೇಳುವರಲ್ಲಿ, ಯಾಕೆಂದರೆ ವೇದವ್ಯಾಸರಿಂದ ನೀವು ಪಡೆದು ಬಂದವರು ನೀವು. ಅದೇ ಯಾಕೆಂದ್ರೆ ಶಿಷ್ಯ ಸಿದ್ಧನಾಗಿದ್ದಾನೆ ಎಂದಾಗ ಗುರು ಹುಡುಕೊಂಡು ಬರ್ತಾನೆ ಅನ್ನೋದಕ್ಕೆ ನೀವು ನನಗೆ ಸಾಕ್ಷಿ. ನಾನು ಪ್ರಾಯೋಪವೇಶಕ್ಕೆ ಕುಳಿತು ನನಗೇನೂ ಬೇಡ, ನನ್ನ ನಿಶ್ಚಯವಾಗಿತ್ತು. ಶಾಪ ಬರುವ ಮುನ್ನವೇ ಅರಮನೆಗೆ ಬರುವಾಗಲೇ ಅವನು ಎಲ್ಲವನ್ನು ತ್ಯಾಗ ಮಾಡಿ ಪ್ರಾಯೋಪವೇಶಕ್ಕೆ ಕೂರ್ತೇನೆ ಅಂತ ತೀರ್ಮಾನ ಮಾಡಿ ಜನಮೇಜಯಾದಿಗಳಿಗೆ ಅಧಿಕಾರವನ್ನು ಕೊಟ್ಟು ಹೊರಟಾಗಿದೆ. ಆಮೇಲೆ ಸುದ್ದಿ ಬಂದದ್ದು 7 ದಿವಸದಲ್ಲಿ ಸಾವು ಅಂತ. ಪ್ರಜೆಗಳು ಇಷ್ಟಪಟ್ಟು
ವಿಷ ತಜ್ಞರನ್ನು ಕರೆಸ್ಕೊಂಬಂದಿದ್ರು, ಹಾವು ಹಿಡಿಯೋರನ್ನು ಕರ್ಕೊಂಬಂದಿದ್ರು, ಗರುಡ ಮಂತ್ರಗಳನ್ನು ಹೇಳಿ ವಿಷವನ್ನು ಸರ್ಪಗಳನ್ನು ಓಡಿಸೋರನ್ನು ಕರ್ಕೊಂಡು ಬಂದಿದ್ರು. ಭಾರತ ಈ ಕಥೆ ಹೇಳುತ್ತೆ. ಭಾರತ ಈ ಕಥೆ ಹೇಳುವಾಗ ಎಲ್ಲರೂ ಅಂದ್ಕೊಂಡದ್ದು ಏನಂದರೆ ಪರೀಕ್ಷಿತನೇ ಇದನ್ನು ಮಾಡಿದ್ದು ಅಂತ. ಅದು ಯಾವಾಗಲೂ ಹಾಗೆ, ಯಾರು ದೇವಸ್ಥಾನ ಹೊಡೆದ್ರು ತಲೆಗೆ ಬರೋದು ಮುಖ್ಯಮಂತ್ರಿಗೇನೆ. ಹಾಗೆ ಯಾರೇ ಕೆಲಸ ಮಾಡಿದ್ರು ಅದು ಯಜಮಾನನಿಗೆ ತಲೆ ಮೇಲೆ ಅದರ ಕಿರೀಟ ಬರುವುದಾದ್ರಿಂದಾಗಿ ಪರೀಕ್ಷಿತನೇ ಮಾಡಿದ್ದು ಅಂತ ಅನ್ನಿಸಿರ್ಬೋದು. ಆದರೆ ಭಾಗವತ ಸ್ವಲ್ಪವೂ ಅವನ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಏನನ್ನೂ ಅವನು ಯೋಚಿಸಲಿಲ್ಲ ಅಂತ. ಅವನ ಯೋಚನೆ ಇದ್ದದ್ದು ಭಗವಂತನಿಗಾಗಿ ಈ 7 ದಿನದ ಪ್ರತಿ ಕ್ಷಣವೂ ಕೂಡ ಸಾರ್ಥಕವಾಗುವಂತೆ ಬಳಕೆ ಆಗಬೇಕು, ಅದಕ್ಕೆ ನಾನು ಸಿದ್ಧ ಇದ್ದೇನೆ. ನನ್ನ ಪರಿಸರದಲ್ಲಿ ಋಷಿಮುನಿಗಳು ಯಾರಿರೋದು ಎಲ್ಲರಿಗೂ ಕರೆ ಹೇಳಿ ಕಳುಹಿಸಿದ್ದಾರೆ. ಕೆಲವರು ವಿಷಯ ಗೊತ್ತಾದ ತಕ್ಷಣ ಅವರೇ ಬಂದಿದ್ದಾರೆ. ಅದರಲ್ಲಿ ಶುಕಾಚಾರ್ಯ ನೀವು ಕೂಡ ಒಬ್ಬರು. ಹಾಗಾಗಿ ನನಗೆ ಎಲ್ಲ ಹೇಳಬೇಕು. ಏತದನ್ಯಚ್ಚ ಸರ್ವಮ್ಮೇ ಮುನೇ ಕೃಷ್ಣ ವಿಚೇಷ್ಟಿತಂ ಸರ್ವಂ ಮುನೇ ಕೃಷ್ಣ ವಿಚೇಷ್ಟಿತಂ ಸರ್ವಮ್ಮೇ ಬ್ರೂಹಿ. ನನಗೆ ಇಂಥದ್ದು ಅಂಥದ್ದು ಅದು ಇದು ಅಂತ ಕೇಳುವುದಿಲ್ಲ, ನಾನು ಎಲ್ಲವನ್ನು ಹೇಳಿ. ಸುಮ್ಮನೆ ನನ್ನ ಬಾಯಿ ಚಪಲಕ್ಕೆ ಹೇಳುತ್ತೇನೆ. ದೇಹಂ ಮಾನುಷಮಾಶ್ರಿತ್ಯ ಕತಿ ವರ್ಷಾಣಿ ವೃಷ್ಣಿಭಿಹಿ. ಅವನು ಇಡೀ ಈ ಶರೀರವನ್ನು ಹೊತ್ತು ಎಷ್ಟು ವರ್ಷ ಭೂಮಿಯಲ್ಲಿದ್ದ ಅಂದರೆ ಆ ಕೇಳುವ ಶಬ್ದದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಯಾವಾಗ ಅವತರಿಸಿದ ಯಾವಾಗ ಸತ್ತ ಅಂತ ಕೇಳಿಲ್ಲ. ಈ ಭೂಮಿಯಲ್ಲಿ ಎಷ್ಟು ಕಾಲ ಕಾಣಿಸಿಕೊಂಡ, ಎಷ್ಟು ವೃಷ್ಣಿಗಳ ನಡುವೆ ಎಷ್ಟು ದಿವಸ ಓಡಾಡಿಕೊಂಡಿದ್ದ ಅಂದರೆ ಆಮೇಲೆ ಅವನು ಈಗಲೂ ಇದ್ದಾನೆ, ವೃಷ್ಣಿಗಳ ಜೊತೆಗಿಲ್ಲ. ಅಂದರೆ ವೃಷ್ಣಿಗಳ ಜೊತೆಗೆ ಕಾಣುವ ಹಾಗೆ ಇಲ್ಲ. ಇದನ್ನು ನನಗೆ ಹೇಳಬೇಕು. ಅಷ್ಟೇ ಅಲ್ಲ, ಕಂಸನನ್ನು ಕೊಂದ ಬಗೆ, ಎಲ್ಲಿ ವಾಸ ಮಾಡಿದ, ಎಲ್ಲಿ ಬೆಳೆದ, ಎಲ್ಲಿ ಅವನ ಓಡಾಟ ಇತ್ತು, ಯಾರು ಅವನ ಲೀಲೆಗಳನ್ನು ಕಂಡರು, ಸಾತ್ವತಾಂಪತಿಗಳಿಗೆ ಅವನು ಎಷ್ಟು ಪ್ರಿಯನಾದ, ವೃಷ್ಣಿಗಳನ್ನು ಹೇಗೆ ಅವನು ಚೆನ್ನಾಗಿ ನೋಡಿಕೊಂಡ, ಮಧುಪುರಿಯಲ್ಲಿ ಅವನು ಹೇಗೆ ಬಾಳಿದ, ಗೋಕುಲದಲ್ಲಿ ಯಾವ ರೀತಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ, ತಾಯಿಗೆ ಸಂಬಂಧಪಟ್ಟ ವೇದನೆಯನ್ನು ಹೇಗೆ ಕಳೆದ, ಇದೆಲ್ಲವನ್ನು ನನಗೆ ಹೇಳು ನೀನು ಅಂತ ಕೇಳಿದಾಗ ಇದನ್ನು ಕೇಳಿ ಸೂತರು ಶುಕಾಚಾರ್ಯರ ಪ್ರತಿಕ್ರಿಯೆಯನ್ನು ಹೇಳುತ್ತಾರೆ. ಏತನ್ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಿಕಿಸ್ಸ ಭಗವಾನ್ ಅಥ ವಿಷ್ಣುರಾತಂ ಪ್ರತ್ಯರ್ಚ ಕೃಷ್ಣ ಚರಿತಂ ಕಲಿ ಕಲ್ಮಶಘ್ನಂ ವ್ಯಾಹರ್ತು ಮಾರಭತ ಭಾಗವತ ಪ್ರಧಾನ. ಭಾಗವತ ಪ್ರಧಾನನೆನಿಸಿದಂತಹ ಶುಕಾಚಾರ್ಯರು ವ್ಯಾಹರ್ತುಂ ಆರಭತ. ನೀನು ಕೇಳ್ತೀಯಿಂದಾಗ ನನಗೆ ಹೇಳಲಿಕ್ಕೆ ಬಾಯಿ ಕಮ್ಮಿ ಇಲ್ಲವೇ ಇಲ್ಲ, ಬೇಕಾದಷ್ಟು ಹೇಳಬಹುದು. ಅದರಿಂದ ಅದರಲ್ಲೂ ಏನು ಕೃಷ್ಣಚರಿತ ಅಪಘ್ನಂ, ಕಲಿಕಲ್ಮಶವನ್ನು ಪೂರ್ಣವಾಗಿ ಕಳೆಯುವಂಥದ್ದು, ಕಲಿಯುಗಕ್ಕೆ ಅತ್ಯಂತ ಬೇಕಾದ. ಯಾಕೆಂದರೆ ಆಗಲೇ ದುರ್ಯೋಧನನ ಪಾತ ಆಯಿತು ಅಂತಂದಾಗಲೇ ಒಂದು ಪ್ರವೇಶ ಆಗಿದೆ, ಎಡಗಾಲಿಟ್ಟುಕೊಂಡು ಅದು ಒಳಗೆ ಬಂದಾಗಿದೆ. ಅಂಥದ್ರಲ್ಲಿ ಕಲಿಕಲ್ಮಶಾಪಘ್ನಂ ಅದೆಲ್ಲವನ್ನು ಕಳೆಯುವಂಥದ್ದು. ಅದನ್ನು ನಾನು ಹೇಳ್ತೇನೆ. ಯಾರಿಗೆ ಅಂದರೆ ವಿಷ್ಣುರಾತಂ. ಯಾರಿಗೆ ಹೇಳಿದ್ದವನು? ವಿಷ್ಣುರಾತನಿಗೆ ಹೇಳಿದ. ವಿಷ್ಣುರಾತ ಅಂತ ಪರೀಕ್ಷಿತನಿಗೆ ಮತ್ತೊಂದು ಹೆಸರು. ವಿಷ್ಣುವಿನಿಂದ ರಾತ ರಕ್ಷಿಸಲ್ಪಟ್ಟವ, ಕೊಡಲ್ಪಟ್ಟವ ಅಂತ ಅರ್ಥ. ಗೋಗರೆದು ಉತ್ತರೆ ಮಗು ಸತ್ತು ಹುಟ್ಟಿದ್ದನ್ನು ನೋಡಿ ಗಾಬರಿ ಆಗಿಬಿಡ್ತಾಳೆ. ಒಳಗೆ ಎಲ್ಲ ರಕ್ಷಣೆ ಮಾಡ್ತಾ ಇತ್ತು, ಹೊರಗೆ ಬರುವಾಗ ಸತ್ತು ಹುಟ್ಟಿತು. ಆಗ ಭಗವಂತನೇ ಎತ್ತಿಕೊಂಡು ನೆತ್ತಿಯನ್ನೊಮ್ಮೆ ಮೂಸಿ ಮೈ ಸವರಿದ ತಕ್ಷಣ ಓ ಅಂತ ಅಳ್ಳಿಕ್ಕೆ ಶುರು ಮಾಡಿತು. ಅದು ಅಳುವುದನ್ನೇ ಕಾಯ್ತಿರ್ತಾರೆ ಎಲ್ಲರೂ. ಯಾಕೆಂದರೆ ಅಳುವುದರಿಂದಲೇ ಜೀವನ ಆರಂಭ. ಇಲ್ಲ ಅಂದರೆ ಮುಗಿಯುವುದು ಇನ್ನೊಬ್ಬರು ಅಳುತ್ತಾ, ಸಾಯುವಾಗ ಇವನು ಅಳುತ್ತಾ. ಇವನು ಅಳುವುದರಿಂದ ಆರಂಭವಾಗಿ ಇನ್ನೊಬ್ಬರು ಅಳುವುದರಲ್ಲಿ ಮುಗಿಯುವುದೇ ಜೀವನ. ಅಳುವಿನಿಂದ ಅಳುವಿನ ತನಕ ಅಂತ ಒಂದು ಟೈಟಲ್ ಕೊಟ್ಟು ಹೇಳ್ಬೋದು. ಇದು ಕೃಷ್ಣನ ರಕ್ಷಣೆಯಿಂದಾಗಿ ಮಗು ಹುಟ್ಟಿದ್ದಾದ್ರಿಂದಾಗಿ ಇದಕ್ಕೆ ವಿಷ್ಣುರಾತ ಅಂತ ಹೆಸರು. ನೀನು ಕೇಳಿದ ಮಾತು ನನಗೆ ತುಂಬ ಸಂತೋಷ ಆಯಿತು ಅಂತ ಅವನು ಹೇಳುತ್ತಾನೆ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ನನಗೆ ಸಂತೋಷ ಏನು ಅಂದರೆ, ಈ ವಾಸುದೇವ ಕಥೆಯ ಪ್ರಶ್ನೆಯನ್ನು ನೀನು ಮಾಡಿದ್ಯಲ್ವಾ, ತುಂಬ ಚೆನ್ನಾಗಿದೆ. ಇದು 3 ಜನರನ್ನು ಉದ್ಧಾರ ಮಾಡುತ್ತೆ. ಒಂದು ವಕ್ತಾರಂ, ಹೇಳುವವನನ್ನು. ಈ ಕಥೆ ಹೇಳಿ ಅಂತ ಕೇಳಿದವನನ್ನು. ಈ ಕಥೆ ಹೇಳಿ ಕೇಳಿ ಇದರ ನಡುವೆ ನಾವೊಂಚೂರು ಇದರಲ್ಲಿ ಭಾಗಿಯಾಗ್ತೇವೆ ಅಂತ ಭಾಗವಹಿಸಿದ ಶ್ರೋತೃನ್ ಅವರನ್ನೂ ಕೂಡ ಅದು ಪವಿತ್ರೀಕರಿಸುತ್ತೆ. ಹೇಗೆ ಅನ್ನೋದಕ್ಕೆ ತತ್ಪಾದ ಸಲಿಲಂ ಯಥಾ. ಯಾಕೆಂದರೆ ಅವನ ಪಾದದ ಸ್ಪರ್ಶವನ್ನು ಮಾಡಿಕೊಂಡು ಬಂದ ನೀರು ಹೇಗೆ ಎಷ್ಟು ಚೆನ್ನಾಗಿ ಒಬ್ಬನನ್ನು ಪವಿತ್ರೀಕರಿಸುತ್ತೋ, ಪವಿತ್ರೀಕರಿಸುತ್ತೋ, ಹಾಗೆ ಈ ಕಥಾರಸ ಎಲ್ಲರನ್ನೂ ಕೂಡ ಉದ್ಧಾರ ಮಾಡುತ್ತೆ. ಹಾಗೆ ಭೂಮಿಯಲ್ಲಿ ದೃಪ್ತರಾದ ಅನೇಕ ರಾಜರ ಆಡಳಿತ ಭೂಮಿಯ ಭಾರವನ್ನು ಹೆಚ್ಚಿಸಿತು. ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಣಂ ಶರಣಂ ಯಯೌ. ಈಗ ಮಾತ್ರ ಜನಸಂಖ್ಯೆ ಜಾಸ್ತಿಯಾಗಿ ಓ ಅಂತ ಬೊಬ್ಬೆ ಹೊಡೆದಿದ್ದಲ್ಲ. ಜನಸಂಖ್ಯಾ ಸ್ಫೋಟ ಇದು ಈ ಕಾಲದ ತನಕ ಆಗದೇ ಇದ್ದ ದೊಡ್ಡ ಸಂಗತಿ ಏನಿಲ್ಲ. ಎಷ್ಟೋ ಬಾರಿ ಹೀಗೆ ಭೂಮಿಗೆ ಭಾರ ಆಗಿದೆ. ಎಷ್ಟೋ ಬಾರಿ ಹೀಗೆ ಭೂಮಿಯಲ್ಲಿ ಪ್ರಾಕೃತಿಕ ವಿಕೋಪಗಳಿಂದ ಭೂಮಿ ತನ್ನ ಭಾರವನ್ನು ಕಳಚಿಕೊಂಡಿದೆ. 2 ನಿಮಿಷದ ಕೆಲಸ.
ಮೈ ಹಿಂಗೆ ನಡಗಿಸಿದರೆ ಆಯಿತು, ಎಲ್ಲ ಒಳಗೆ ಹೋಗುತ್ತೆ. ಅಥವಾ ಚೂರು ಸಮುದ್ರದ ನೀರನ್ನು ಒಂದು ಸ್ವಲ್ಪ ಅಲ್ಲಾಡಿಸಿದ್ರೆ ಎಲ್ಲ ತೊಗೊಂಡು ಒಳಗೆ ಹೋಗುತ್ತೆ. ಮಳೆ ಬಂದರೂ ಸರಿ, ಬರದೇ ಇದ್ದರೂ ಸರಿ, ಬೇಕಾದಷ್ಟು ದಾರಿ ಇದೆ ಶುದ್ಧಿ ಮಾಡ್ಕೊಳ್ಳಿಕ್ಕೆ. ನಮಗೆ ಮಾತ್ರ ಗೊತ್ತಿರೋದು ತೊಳಿ 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 ಅಂತ ಒಂದೇ ಶುದ್ಧಿ ಮಾಡೋ ಕಾರ್ಯಕ್ರಮ ಗೊತ್ತಿದೆ, ಬೇರೆ ಯಾವುದರಿಂದನೂ ಶುದ್ಧಿ ಮಾಡೋ ಕಾರ್ಯಕ್ರಮ ಗೊತ್ತಿಲ್ಲ. ಭೂಮಿಗೆ ಚೆನ್ನಾಗಿ ಗೊತ್ತಿದೆ, ಆದರೆ ಅದನ್ನು ತಾನೇ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ದೊಡ್ಡ ಪ್ರಮಾಣದಲ್ಲಾದಾಗ ಭಾರ ಅಂದರೆ ಇನ್ನೊಂದು ಹೇಳಬೇಕಿಲ್ಲಿ, ಭಾರ ಅಂದರೆ ಕೇವಲ ಜನಸಂಖ್ಯೆ ಭಾರ ಆಗುವುದಲ್ಲ. ಭಾರ ಅಂದರೆ ಅದನ್ನು ಹಿಂದೆಯೂ ಒಂದು ಮಾತು ಹೇಳಿತ್ತು. ಅದು ಪೃಥುವಿನ ಕಥೆಯಲ್ಲಿ ಬರುವಾಗ ಆ ಮಾತು ಭೂಮಿಯೇ ಹೇಳುವ ಮಾತು. ಭೂಮಿಗೆ ಈ ಸಂಪತ್ತೇನಿದೆ, ಬೌದ್ಧಿಕವಾದ ಮತ್ತು ಭೌತಿಕ ಎರಡು ಸಂಪತ್ತೇನಿದೆ, ಅದು ದುಷ್ಟರ ಕೈಗೆ ಸಿಕ್ಕು ಸಜ್ಜನರ ಕೈಗೆ ಸಿಗದಂತೆ ಜಾಸ್ತಿ ಆದಾಗ ಅದು ಭಾರ ಅಂತ. ಭಾರ ಅಂದರೆ ಯಾವುದು ಅಂದರೆ ಅದೇ ಇಡೀ ವೇನನ ಆಡಳಿತ ಉಂಟಾದಾಗ ಬೆಳೆಯೆಲ್ಲ ಭೂಮಿಯೊಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾವುದು ಬೀಜ ಹಾಕಿದರೂ ಸುಟ್ಟು ಹೋಗ್ತಾ ಇರುತ್ತೆ, ನೆಲ ಏನೂ ಕೊಡುವುದೇ ಇಲ್ಲ. ಪೃಥ್ವಿಗೆ ಕೋಪದಿಂದ ಅವಳನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಆಗ ಅವಳು ಹೇಳ್ತಾಳೆ, ಈ ಹಿಂದೆ ನಡೆದಂತಹ ದುಸ್ಥಿತಿಯಿಂದಾಗಿ ನಮ್ಮಲ್ಲಿ ಪ್ರಕೃತಿಯ ನಿಯಮದಂತೆ ಏನಾದರೂ ಅದು ಮತ್ತೆ ದುಷ್ಟರ ಕೈಗೆ ಪಾಲಾಗಬಾರ್ದು ಅಂತ ನಾವು ಅದನ್ನು ಒಳಗೆ ಸೆಳ್ಕೊಳ್ತೇವೆ. ನೀನು ಮತ್ತೆ ಒಂದು ಕರು ತೊಗೊಂಡು ಬಾ, ನಾನು ಖಂಡಿತ ಎಲ್ಲವನ್ನು ಅಮೃತವಾಗಿ ಹರಿಸಿಕೊಡ್ತೇನೆ. ಬೌದ್ಧಿಕ ಅಮೃತವನ್ನು ಕೊಡ್ತೇನೆ, ಭೌತಿಕ ಅಮೃತವನ್ನು ಕೊಡ್ತೇನೆ ಅಂತ. ಅದಕ್ಕೆ ಭೌತಿಕ ಅಮೃತವನ್ನು ಪಡೀಲಿಕ್ಕೋಸ್ಕರ ಸ್ವಯಂಭುವ ಮನು ಬರ್ತಾನೆ, ಬೌದ್ಧಿಕ ವೈವಸ್ವತ ಮನು ಬರ್ತಾನೆ. ಬೌದ್ಧಿಕವಾದ ಮನು ಇದನ್ನು ಅಮೃತವನ್ನು ಕೊಡಲಿಕ್ಕೋಸ್ಕರ ಬೃಹಸ್ಪತ್ಯಾಚಾರ್ಯರು ಕರುವಾಗಿ ಬಂದು ಆ ಗೋವಿನಿಂದ ಹಾಲನ್ನು ಸ್ವೀಕರಿಸಿ ವೈದಿಕ ಜ್ಞಾನ ಮತ್ತು ಭೂಮಿಯಿಂದ ಬರಬೇಕಾದ ಭೌತಿಕ ಸಂಪತ್ತನ್ನು ಎರಡನ್ನೂ ಕೂಡ ಒದಗಿಸ್ತಾಳೆ ಅಂತ ಮಾತು ಬರುತ್ತೆ. ಹಾಗಾಗಿ ಭೂಮಿಗೆ ಭಾರ ಆಗುವುದು ಅಂದರೆ ಸಂಪತ್ತು ಅನ್ನೋದು ಸಜ್ಜನರ ಕೈಗೆ ಸಿಗದೆ ದುರ್ಜನರ ಕೈಗೆ ಸಿಗುವುದು ಅಂತಾದಾಗ ಭೂಮಿ ಅದನ್ನು ತನಗೆ ಕಷ್ಟ ಆಗುತ್ತೆ ಅಂತ ಭಾರದ ರೂಪದಲ್ಲಿ ಹೋಗಿ ಹಸುವಿನ ರೂಪದಲ್ಲಿ ಅಶ್ರುಮುಖಿ ಖಿನ್ನ ಕಣ್ಣಲ್ಲಿ ನೀರು ಹಾಕ್ತಾ ಅಳುತ್ತಾ ಹೋಗಿ ಚತುರ್ಮುಖನನ್ನು ಶರಣು ಬರ್ತಾಳಂತೆ. ಚತುರ್ಮುಖ ಏನು ಯೋಚನೆ ಮಾಡಬೇಡ, ಹೋಗೋಣ ಅಂತ ಹೇಳಿ ಜಗಾಮ ಕರ್ಕೊಂಡು ಹೋದ. ನಾರಾಯಣನ ಕ್ಷೀರಶಾಯಿ ಮಲಗಿ ಜಗನ್ನಾಥಂ ಗತ್ವಾ ದೇವದೇವಂ ವೃಷಾ ಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ. ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಅತ್ಯಂತ ಒಳ್ಳೆಯ ಮಂತ್ರ ಅಂತ ಇದ್ದರೆ ಅದು ಪುರುಷ ಸೂಕ್ತ. ಮತ್ತು ಯಾವ ಮಂತ್ರ ಗೊತ್ತಿಲ್ಲ ಅಂದರೂ ತೊಂದರೆ ಇಲ್ಲ, ಅದು ಪೂಜೆಗೂ ಆಗುತ್ತೆ, ಪಾರಾಯಣಕ್ಕೂ ಆಗುತ್ತೆ, ಪ್ರಾರ್ಥನೆಗೂ ಆಗುತ್ತೆ, ಜಪಾನುಷ್ಠಾನಕ್ಕೂ ಆಗುತ್ತೆ, ರೋಗ ಪರಿಹಾರಕ್ಕೂ ಆಗುತ್ತೆ. ನಿಮಗೇನು ಆಗಬೇಕಾಗಿದೆ ಅದಕ್ಕೆಲ್ಲ ಆಗುತ್ತೆ. ಆದರೆ ಆಗ ಎಷ್ಟು ಸಾಧ್ಯವೋ ಅಷ್ಟು ಮಂತ್ರಾರ್ಥ ಚಿಂತನೆ ಅದರ ಜೊತೆಗಿದ್ದರೆ ಅದು ಹೆಚ್ಚು ಫಲಿಸುತ್ತೆ. ಚತುರ್ಮುಖ ಇದಕ್ಕಿಂತ ಚಂದದ ಮಂತ್ರ ಇಲ್ಲ ಅಂತ ಯೋಚನೆ ಮಾಡಿ ಪುರುಷ ಸೂಕ್ತೇನ ಪೂರುಷಂ ಪರಮಾತ್ಮನನ್ನು ಉಪಸ್ಥಾನ ಮಾಡಿದ ಅಂತೆ. ಅಂದರೆ ಉಪಸ್ಥಾನ ಅಂದರೆ ಎದ್ದು ನಿಂತು ಗೌರವಪೂರ್ವಕವಾಗಿ ಕೈ ಮುಗಿದು ನಾವು ನಿಮ್ಮ ದಾಸ ಅಂತ ಹೇಳಿಕೊಳ್ಳಿಕ್ಕೆ ಬಳಸಿದ್ದು ಪುರುಷ ಸೂಕ್ತ. ಯಾಕೆಂದರೆ ಅದು ಸಮಗ್ರ ಪ್ರಪಂಚದ ಸೃಷ್ಟಿಯ ಲೀಲೆ ಭಗವಂತನಿಂದ ಹೇಗಾಯಿತು, ಅದರಲ್ಲಿ ಏನೇನು ವಿಭಾಗ ಇದೆ ಪ್ರಪಂಚದ ಅದೆಲ್ಲದರ ಪರಿಚಯವನ್ನು ಕೂಡ ಋಗ್ವೇದ ಎಲ್ಲಿ ಹುಟ್ಟಿತು, ವರ್ಣಾಶ್ರಮ ಧರ್ಮಗಳು ಎಲ್ಲಿ ಹುಟ್ಟಿತು, ಏನೇನು ಯಾವ್ಯಾವ ಸ್ಥಾನದಲ್ಲಿ ಬಂತು, ದೇವತೆಗಳು ಎಲ್ಲಿಂದ ಬಂದರು, ಉಳಿದಂತೆ ಇಳಿಯ ಸೃಷ್ಟಿಗೆ ಬೇಕಾದದ್ದು ಕಾಲ ಹೇಗೆ ವಿಭಾಗ ಆಯಿತು. ಅಂದರೆ ನಮಗೆ ಬೇಕಾದದ್ದು ಒಂದು ಕಾಲ, ವಸಂತೋ ಅಸ್ಯ ಆಸೀತ್ ಆಜ್ಯಂ, ಗ್ರೀಷ್ಮ ಶರದ್ಧವಿಹಿ, ಈ ಎಲ್ಲ ಒಂದೊಂದು ಋತುಗಳು ಎಲ್ಲೆಲ್ಲಿ ಬಂದವು, ಏನೇನಾಯಿತು, ಪಾದ ಎಲ್ಲಿದೆ, ತಲೆಯಲ್ಲಿದೆ, ಕೈಯಲ್ಲಿದೆ, ಕಾಲಿದೆ, ಅದರಲ್ಲಿ ಹುಟ್ಟಿದ ಕರ್ಮಗಳು ಯಾವುದು, ಕರ್ಮ ಮಾಡುವವರು ಯಾರು, ಎಲ್ಲ ನಿಮಗೆ ಇಂಥ ಅಂಶ ಇಲ್ಲ ಅಂತ ಪ್ರಕೃತಿಯ ಸರಿಯಾದ ಒಂದು ಅರ್ಥ ತಿಳುವಳಿಕೆಗೆ ಒಂದು ಬದುಕೇ ಯಜ್ಞ ಆದಾಗ ನಮ್ಮತನವನ್ನು ಪಶುವಾಗಿಸಿ ಕೊಡಬೇಕಾದದ್ದೇ ಪೂರ್ಣಾಹುತಿ. ಅದು ಕೊಟ್ಟಾಗ ದೇವತೆಗಳು ಪೂರ್ಣವಾದ ಸೃಷ್ಟಿಯ ಮೂಲವನ್ನು ಅರ್ಥ ಮಾಡಿಕೊಳ್ತಾರೆ ಅಂತ ಇಷ್ಟು ವಿಷಯಗಳನ್ನು ಹೇಳುವ ಪುರುಷ ಸೂಕ್ತದಿಂದ ಪ್ರಾರ್ಥನೆ ಮಾಡಿ ಭಗವಂತನನ್ನು ಕೇಳಿಕೊಳ್ತಾರೆ. ಆಗ ಭಗವಂತ ಅದನ್ನು ಕೇಳಿ ತುಂಬ ಸಂತೋಷ ಆಗುತ್ತೆ ಅವನಿಗೆ. ಎಲ್ಲರೂ ಒಟ್ಟಿಗೆ ಬಂದಿದ್ದೀರಿ, ಏನು ವಿಶೇಷ ಅಂತ. ಆಗ ಹೇಳ್ತಾರೆ, ಹೀಗೀಗೆ ಭೂಮಿಯ ಭಾರ ಹೆಚ್ಚಿದೆ, ಅದರಿಂದಾಗಿ ನೀನೇ ಏನಾದರೂ ಮಾಡಿ ಉರ್ವ್ಯಾಹ ಭರಂ ಈಶ್ವರೇಶ್ವರ ಸ್ವಕಾಲ ಶಕ್ತಿಯ ಕ್ಷಪಯಂಶ್ಚರೇದ್ ಭುವಿ, ಈ ಭೂಮಿಯ ಭಾರವನ್ನು ಕಳೀಲಿಕ್ಕೋಸ್ಕರ ತಾನೇ ಇಳಿದು ಬಂದು ತನ್ನದೇ ರೂಪದಿಂದ ಇದರ ಭಾರವನ್ನು ಕಳೆಯುವವನಿದ್ದಾನೆ ಅಂತ ಅದರ ಪೀಠಿಕೆಯನ್ನು ಹೇಳ್ತಾರೆ. ಏನು ಮಾಡ್ತಾನೆ ಅಂದರೆ, ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರಿಯ. ಹೊರಡುವಾಗಲೇ ದೇವರ ಹತ್ರ ಮಾತಾಡುವಾಗಲೇ ಹೊರಡುವಾಗಲೇ ದೇವತೆಗಳೆಲ್ಲ ಹೇಳಿರ್ತಾನಂತೆ. ದೇವರು ಯಾರು, ಚತುರ್ಮುಖ, ನಿಮಗೆ ದೇವರು ಇಲ್ಲಿ ಹುಟ್ಟುತ್ತಾನೆ, ಆಗ ನೀವೆಲ್ಲ ಮೊದಲು, ಯಾಕೆಂದರೆ ರಾಷ್ಟ್ರಪತಿ ಬರ್ತಾನೆ ಅಂದರೆ ಮೊದಲೇ ಇಲ್ಲಿ ಎಲ್ಲ ಸಿದ್ಧತೆ ಆಗಿರುತ್ತೆ,
ಎಲ್ಲಿ ಬರಬೇಕು, ಹೇಗೆ ಹೋಗಬೇಕು, ಯಾರು ಬರ್ತಾರೆ, ಯಾರಲ್ಲಿ ನಿಲ್ಲಬೇಕು, ಯಾರಲ್ಲಿ ನಿಲ್ಲಬಾರ್ದು, ಯಾರನ್ನು ಹೊರಗೆ ಕಳಿಸ್ಬೇಕು, ಯಾರನ್ನು ಒಳಗಿರಿಸಬೇಕು. ಅಂದರೆ ಇದು ಸಕಾರಣವಾಗಿ ಅಂಥ ಒಂದು ದೊಡ್ಡ ಸ್ಥಾನ ಇದೆ ಅನ್ನೋದನ್ನು ಗುರುತಿಸಿ ಅವರಿಗೆ ಮಾಡುವಂತಹ ಮರ್ಯಾದೆ ಅದು. ಇವತ್ತು ಅದು ಇನ್ನೂ ಒಂದು ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ಸು ಅಂತ ಸೇರಿಕೊಂಡಿದೆ. ಆದರೆ ಅದು ಸೆಕ್ಯೂರಿಟಿ ಪರ್ಪಸ್ ಅನ್ನೋದು ಮುಖ್ಯ ಅಲ್ಲ. ಮುಖ್ಯ ಏನಂದರೆ ಅದು ಮರ್ಯಾದೆ, ಆ ಸ್ಥಾನಕ್ಕೆ ಕೊಡುವ ಗೌರವ ಎಲ್ಲ ಮೊದಲೇ ಸಿದ್ಧ ಆಗಿರಬೇಕು ಅಂತ. ಹಾಗೆ ಭಗವಂತ ಬರುವ ಮುಂಚೆ ನೀವೆಲ್ಲ ಸಂಭವಂತು ಸುರಸ್ತ್ರೀಯ, ಹೆಣ್ಮಕ್ಳು ನೀವು ಸುರರು ಎಲ್ಲರೂ ಸೇರಿಕೊಂಡು ಮೊದಲು ಹೋಗಿ ಭೂಮಿಯಲ್ಲಿ ಸಿದ್ಧರಾಗಿ ಅಂತ. ಅದು ರಾಮಾವತಾರದಲ್ಲೂ ಆ ಮಾತನ್ನು ಹೇಳ್ತಾರೆ. ಈ ಜಾಂಬವಂತ ಇವರೆಲ್ಲ ಮೊದಲೇ ಬಂದು ನಿಂತವರು, ಆಮೇಲೆ ರಾಮದೇವರು ಅವತಾರ ಆಗೋದು. ಅಂದರೆ ಅವರು ಫೀಲ್ಡಿಗೆ ಬರುವಾಗ ಎಲ್ಲ ಬೇಕಾದ ಎಕ್ವಿಪ್ಮೆಂಟ್ಗಳು ಸಿದ್ಧ ಆಗಿರಬೇಕು ಕೆಲಸಕ್ಕೆ. ಅವರು ನಾವು ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿಕೊಂಡು ನೀವು ಉಪಯೋಗಿಸಿದರೆ ಆಯಿತು. ಅಲ್ಲಿಂದ ಮೊದಲಿಂದ ಸ್ಕ್ರೂ ತಿರುಗಿಸುವುದರಿಂದ ಹಿಡಿದು ದೇವರು ಬಂದು ಕೆಲಸ ಮಾಡಲ್ಲ. ಎಲ್ಲ ಆಗಿ ರೆಡಿಯಾಗಿ ಕೂತ ಮೇಲೆ ಅದನ್ನು ಸ್ಟಾರ್ಟ್ ಮಾಡೋದೇ ಕೆಲಸ. ಆದರೆ ಅದಕ್ಕೆ ಬೇಕಾದ ಸಿದ್ಧತೆ ಅವರೇ ಪಾಠ ಮಾಡಿದ್ದಾರೆ. ಹೇಗೆ ಸೃಷ್ಟಿ ಮಾಡಬೇಕು, ಹೇಗೆ ಅದರ ವ್ಯವಸ್ಥೆ ಮಾಡಬೇಕು ಎಲ್ಲವೂ ಹೇಳ್ಕೊಟ್ಟಿದ್ದಾರೆ. ಆದರೆ ಅದು ಮಾಡಬೇಕಾದದ್ದು ಯಾಕೆಂದರೆ ಎಲ್ಲವೂ ದೇವರೇ ಮಾಡಿದರೆ ಭಕ್ತರಿಗೆ ಮಾಡಬೇಕಾದ ಸೇವೆಯ ಭಾಗ್ಯ ಎಲ್ಲಿ? ಹಾಗಾಗಿ ನಿಮ್ಮ ಕರ್ತವ್ಯ ಅಂತ ಹೀಗೆ ಬೋಧಿಸಿದ್ದನ್ನು ನೀವು ಮಾಡಿರಿ ಅಂತ ಚತುರ್ಮುಖ ಆದೇಶ ಕೊಟ್ಟೆ. ಯೋಗ ಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತ್ ಆದಿಷ್ಟ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ನೀವು ಮಾತ್ರ ಅಲ್ಲ, ಸ್ವತಃ ಭಗವಂತನ ಪರಮ ಮಂಗಳೆಯಾದ ಮಡದಿಯಾದಂತಹ ಯೋಗಮಾಯೆಯೇ ಅವಳು ಇಳಿದು ಬರ್ತಾಳೆ. ಅವಳೇ ದೇವರ ಸೇವೆಗೋಸ್ಕರ ಒಂದು ರೂಪದಿಂದ ಅಲ್ಲಿ ಇರ್ತಾಳೆ. ಅದರಿಂದಾಗಿ ನೀವು ಎಲ್ಲರೂ ಕೂಡ ಧೈರ್ಯವಾಗಿರಿ, ಭಗವಂತ ಬರ್ತಾನೆ ಅಂತ ಹೇಳಿ ಅವನ ಹತ್ರ ಹೋಗಿ ಕೇಳ್ಕೊಳ್ತಾರೆ. ಭಗವಂತ ನಾನು ಆವಿರ್ಭವಿಸ್ತೇನೆ ಅಂತ ಸಮಾಧಾನ ಕೊಟ್ಟು ಕಳುಹಿಸಿದ್ದೇನೆ. ಆಶ್ವಾಸ್ಯ ಚ ಮಹೀಂ ಗೀರ್ಭಿ ಸ್ವಧಾಮ ಪರಮಂ ಯಯೌ. ಆಶೀರ್ಭಿ, ಒಳ್ಳೆಯ ಧೈರ್ಯದ ಮಾತುಗಳೊಂದಿಗೆ, ಒಳ್ಳೆಯದಾಗುತ್ತೆ ಎನ್ನುವ ಭರವಸೆ ಮಾತುಗಳೊಂದಿಗೆ. ಇದು ಯಾವಾಗಲೂ ಯಾರೇ ಬಂದು ನಮ್ಮ ಹತ್ರ ಏನೇ ಒಂದು ಬೇಸರದ ಮಾತುಗಳನ್ನಾಡಿದಾಗ ಆಗುತ್ತೆ, ಮಾಡಿದ್ದೆಲ್ಲ ಹೋಗುತ್ತೆ ಎಲ್ಲ ಅಂತ ಒಂದೇ ಸರ್ತಿ ಕೀಟ್ಲೆ ಮಾತುಗಳನ್ನಾಡಿ ಹಿಂಸೆ ಮಾಡುವುದಲ್ಲ. ನೀವು ಯಾರಾದರೂ ನಮ್ಮ ಹತ್ರ ಏನಾದ್ರು ಬೇಸರ ಹೇಳ್ಕೊಂಡಾಗ, ಹೌದು ಖಂಡಿತ ಎಲ್ಲರಿಗೂ ಇದೆ, ಈಗ ಈ ಸಮಸ್ಯೆ ಬಂದಾಗ ಬೇಸರ ಆಗೇ ಆಗುತ್ತೆ. ಆಗ ನಾವು ಸಹಜವಾಗಿ ಹಿಡಿದು ಇದು ನಿನಗೊಬ್ಬನಿಗೆ ಬಂದೋ ಸಮಸ್ಯೆ ಅಲ್ಲ, ಇಡೀ ಲೋಕಕ್ಕೆ ಬಂದಿರೋ ಸಮಸ್ಯೆ. ನಿನ್ನನ್ನೊಬ್ಬನನ್ನೇ ಬಂದಿದ್ದರೆ ದೇವ್ರು ಯಾಕೆ ಹೀಗೆ ಮಾಡ್ತಾನೆ ಅಂತ ಸುಮಾರು ಪ್ರಶ್ನೆಗಳನ್ನು ಕೆಲವರು ಕೇಳುವುದುಂಟು. ಆದರೆ ಅದು ಒಬ್ಬನಿಗೆ ಬಂದ ಸಮಸ್ಯೆ ಆದರೆ ಮಾತ್ರ, ಅಲ್ಲೂ ಕಾರಣ ಇದೆ, ಇವನೇ ಯಾವುದೋ ಒಂದು ಕಾರಣದಿಂದ ಈ ದುಸ್ಥಿತಿಯನ್ನು ಅನುಭವಿಸ್ತಾ ಇರ್ತಾನೆ ಅಂತ ಸತ್ಯ. ಆದರೆ ಅದು ಒಪ್ಕೊಳ್ಳೋದಿಲ್ಲ. ನಾನು ದುಸ್ಥಿತಿ ಮಾಡಿದ್ದೇನೆ, ನಿಮ್ಗೆ ಹೆಂಗೆ ಗೊತ್ತು ಅಂತ ಏನೇನೋ ಪ್ರಶ್ನೆಗಳು ಶುರುವಾಗುತ್ತೆ. ಆಗ ಅದನ್ನು ಬಹಳ ತಿಳಿಯಾಗಿ ಅದನ್ನು ಸಮಾಧಾನ ಮಾಡುವ ಹಾಗೆ ಭಗವಂತ ಆಶ್ವಾಸ್ಯ, ಖಂಡಿತ ಸಮಸ್ಯೆ ಪರಿಹಾರ ಆಗತ್ತೆ, ವೈದ್ಯ ಗುಣ ಆಗತ್ತಪ್ಪ, ಯಾಕೆ ಅಷ್ಟು ಬೇಸರ ಮಾಡ್ತೀರಿ, ಜೀವನನೇ ಮುಗಿದು ಹೋದಾಗ ಯಾಕೆ ಅನ್ಕೋತೀರಿ, ಎಲ್ಲರಿಗೂ ಬರುತ್ತೆ ರೋಗ. ಯಾವ್ದು ಮರಕ್ಕೆ ಬರುದಾ? ಬರುತ್ತೆ ಮರಕ್ಕೆ. ಆದರೂ ನಮ್ಮ ಹಾಗೆ ಕಷ್ಟ ಅಂತ ಅದು ಎದ್ದಾಡೋದಿಲ್ಲ. ಬಂಡೆಗೆ ಬರುತ್ತಾ, ಗೋಡೆಗೆ ಬರುತ್ತಾ? ಬರುತ್ತೆ. ಮನುಷ್ಯನಿಗೆ ಬರಬೇಕು ರೋಗ ಅಂದಮೇಲೆ, ಹೋಗುತ್ತೆ ಅಂತ ಒಂದಿಷ್ಟು ಆಶ್ವಾಸನೆ ಕೊಟ್ಟರೆ, ಓಹ್ ಇದು ಬರಬೇಕಾದದ್ದೇ ಬಂದಿದೆ, ಯಾರಿಗೂ ಬರದೇ ಇದ್ದದ್ದು ನನಗೆ ಬಂದಿಲ್ಲ ಅಂತ ಅರ್ಧ ಧೈರ್ಯ ಬರುತ್ತೆ. ಅದಾದಮೇಲೆ ನೀನು ಎದುರಿಸೋ ಧೈರ್ಯ ತುಂಬಿಸ್ಬೇಕು. ನೋಡು, ನಿನ್ನ ಹಿಂದಿನವರು ಎಷ್ಟೆಲ್ಲ ಇದೆಲ್ಲ ಆಗಿದೆ, ಅವ್ರು ಯಾರಿಗಾದರೂ ಏನೋ ನಿನ್ನ ತನಕನೂ ನೀವು ಪರಂಪರೆ ಮುಂದುವರಿಲ್ಲ. ಈ ರೋಗ ಹಿಂದಿನವ್ರಿಗೆ ಬಂದಿದ್ರೆ ನೀನು ಹುಟ್ಟುತ್ತಿದ್ಯಾ? ನೀನೇ ಇಲ್ಲಿ ತನಕ ಬಂದಿದ್ದೀನಿ, ಇನ್ನವರಿಗೂ ಬಂದು ಹೋಗಿದೆ. ಅದು ಇದು ಬರ್ತಾ ಇರುತ್ತೆ, ಶೀತ ಮಾಮೂಲದು ಇರುತ್ತೆ. ಮೂಗಿರುವುದೇ ಶೀತ ಆಗಲಿಕ್ಕೆ, ತಲೆ ಇರುವುದೇ ನೋಯಿಸ್ಕೊಳ್ಳಿಕ್ಕೆ ಇದ್ದವರಿಗೆ, ಇಲ್ಲ ಅಂದರೆ ಈ ತಲೆನೋವು ಬರುವುದಿಲ್ಲ, ಅದು ಬೇರೆ ಪ್ರಶ್ನೆ. ಅದರಿಂದ ರೋಗ ಅನ್ನೋದು ಬಂದೇ ಬರುತ್ತೆ, ತಪ್ಪಿಸಿಕೊಳ್ಳಿಕ್ಕಂತೂ ಇಲ್ಲ ಅಂತ ಹೀಗೆ ಸಮಾಧಾನ ಮಾಡಿದಂತೆ ಗೀರ್ಭಿಹಿ ಆಯಿತು. ಅದರ ಕಥೆಯನ್ನು ಹೇಳ್ತಾರೆ. ಶೂರಸೇನ ಯದುಗಳ ಪತಿಯಾಗಿ ಮಧುರೆಯಲ್ಲಿ ಬಂದಿದ್ದಾನೆ, ವಾಸ ಮಾಡ್ತಾ ಇದ್ದಾನೆ. ಮಾಧುರಾನ್ನ ಶೂರಸೇನಾಂಶ್ಚ, ಆ ಪರಂಪರೆಯಲ್ಲಿ ಇದ್ದ ಮಧುರೆಯ ಪಟ್ಟಣದ ಜನ, ಶೂರಸೇನನನ್ನು ಅನುಸರಿಸಿಕೊಂಡು ಬಂದ ಜನ ಬಹಳ ಪ್ರೀತಿಯಿಂದ ಅವನ ಆಳ್ವಿಕೆಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಇದೇ ಹೊತ್ತಿಗೆ ಉಗ್ರಸೇನನ ಹೆಂಡತಿಯಲ್ಲಿ ಕಂಸ ಅಂತ ಒಬ್ಬ ಹುಟ್ಟಿದ. ಮೂಲತಃ ಈ ಕಂಸ ಉಗ್ರಸೇನನ ನೇರ ಮಗ ಅಲ್ಲ, ಒಬ್ಬ ದ್ರಮಿಳ ಅಲ್ಲ, ಹೆಸರು ಮರ್ತೆ, ಒಬ್ಬ ದುಷ್ಟ, ಒಟ್ಟು ರಾಕ್ಷಸರಲ್ಲಿ ಒಬ್ಬ ಉಗ್ರಸೇನನ ವೇಷವನ್ನು ತೊಟ್ಟು ಉಗ್ರಸೇನನ ಮಡದಿಯಲ್ಲಿ ಪಡೆದ ಮಗ. ಅವಳಿಗೆ ಗೊತ್ತಿಲ್ಲ ಪಾಪ ಅದು, ಆಮೇಲೆ ಗೊತ್ತಾಗುತ್ತೆ. ಆದರೆ ಅದನ್ನು ಈಗ ಹೇಳಿ ಮರ್ಯಾದೆ ಕಳ್ಕೊಳ್ಳಿಕ್ಕಿಲ್ಲ. ನಂದಲ್ಲ ಅಂತ ಹೀಗೆ ಹೇಳಿದರೆ ಇಡೀ ಪರಂಪರೆ ಎಲ್ಲ ಪ್ರಶ್ನೆ ಮಾಡುತ್ತೆ. ಅದಕ್ಕೋಸ್ಕರ ಉಗ್ರಸೇನ ಸುಮ್ಮನೆ ಸಾಕ್ತಾನೆ, ಬೆಳೆಸ್ತಾನೆ, ದೊಡ್ಡವನನ್ನು ಮಾಡ್ತಾನೆ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಕುಲಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ ಮಾತು. ಇದನ್ನು ವಿದುರ 10 ಬಾರಿ 100 ಬಾರಿ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಕೆಲವೊಂದು ಸರ್ತಿ ಆರಂಭದಲ್ಲೇ ಅದಕ್ಕೆ ಒಂದು ಮಾತಿದೆಯಲ್ಲ, ಅಂತ್ಯನಿಷ್ಠುರಕ್ಕಿಂತ ಆರಂಭ ನಿಷ್ಠುರ ಬೆಟರ್ ಅಂತ. ಎಲ್ಲ ಆದಮೇಲೆ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳೋದಕ್ಕಿಂತ
ಪೂರ್ವದಲ್ಲೇ ನನ್ನ ಹತ್ರ ಈ ಕೆಲಸ ಸಾಧ್ಯ ಇಲ್ಲ, ಅದಕ್ಕೆಲ್ಲ ಬೇಕಾದ ಸಿದ್ಧತೆ, ನಾನು ನಿಮ್ಮನ್ನು ನಂಬ್ಕೊಂಡು ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ, ಈಗ ಕೈ ಕೊಟ್ಟರೆ ಹೆಂಗೆ ಅಂತ ಕೊನೆಗೆ ಹೇಳ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ನನ್ನ ಹತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಕೊಂಡ್ಬಿಟ್ರೆ ಆದಿನಿಷ್ಠರು ತುಂಬ ಒಳ್ಳೆಯದು. ಮೊದಲೇ ಮಾಡಬೇಕಿತ್ತು. ಅವನು ಮೋಹ, ಹೇಗೂ ಗಂಡು ಮಗು, ಕಂಸ ಬಲಿಷ್ಠ ಅಂತ ಯೋಚನೆ ಮಾಡಿ ಇಟ್ಟುಕೊಂಡ. ಅವನೇನು ಅಂದರೆ ಔರಂಗಜೇಬನ ಪೂರ್ವಜ, ಕೊಂಡೋಗಿ ಅಪ್ಪನನ್ನು ಜೈಲಿಗೆ ಹಾಕಿದ. ಜೈಲಿಗೆ ಹಾಕಿ ನಾನೇ ರಾಜ್ಯಭಾರ ಮಾಡ್ತೇನೆ ಅಂತ ಕೂತ. ಒಳಗಿನಿಂದ ಸಹಜವಾಗಿ ಯದುಗಳ ಮೇಲೆ ದ್ವೇಷ ಇತ್ತು. ಯಾದವರನ್ನು, ಮಾಧವರನ್ನು, ವಾರ್ಷ್ಣೇಯರನ್ನು, ಸಾತ್ವತರನ್ನು, ಅಂಧಕರನ್ನು, ಕುಕರರನ್ನು, ಯಾರು ಯದುವಿನ ಪರಂಪರೆ ಆಚೆ ಈಚೆಯ ಸಂಬಂಧಿಗಳಿದ್ದಾರೋ ಎಲ್ಲರನ್ನೂ ಬಗ್ಗು ಬಡಿದು ಒಬ್ಬರೂ ಕೂಡ ಆ ಅಧಿಕಾರದಲ್ಲಿ ಇರಲಿಕ್ಕಿಲ್ಲ. ಹುಡುಕಿ ಕೊಂದ. ಕೆಲವರೆಲ್ಲ ಅಡಗಿಕೊಂಡು ಯಾವುದ್ಯಾವುದೋ ಬಿಲಗಳಲ್ಲಿ ಭಿಕ್ಷುಕರಾಗಿ ಇನ್ನೇನೇನೋ ಮನೆ ಕೆಲಸಗಳನ್ನು ಮಾಡಿಕೊಂಡು ಕೃಷಿ ಮಾಡಿಕೊಂಡೆಲ್ಲ ಬದುಕಲಿಕ್ಕೆ ಶುರು ಮಾಡಿದರು. ಈ ರೀತಿ ಒಂದು ವಂಶದಿಂದ ರಾಜ್ಯ ನಡೀಬೇಕಾಗಿದ್ದದ್ದು ಹೋಗಿ ಅವರೆಲ್ಲ ಕೀಳು ಕೆಲಸದಲ್ಲಿ ತೊಡಗುವ ಹಾಗಾಯಿತು. ಕಂಸ ಅವರ ಮೇಲೆ ಆಳ್ವಿಕೆಯನ್ನು ಶುರು ಮಾಡಿ ಭೂಮಿಯ ಭಾರ ಇದು ನಿಜವಾಗಿ ಹೆಚ್ಚಲಿಕ್ಕೆ ಕಾರಣ. ಇದೇ ಹೊತ್ತಿಗೆ ನಮಗೆ ಸಿನಾರಿಯೋ ಗೊತ್ತಿರಬೇಕು. ಇಲ್ಲಿ ಉಗ್ರಸೇನ ಈ ಕಂಸ ಒಂದು ಕಡೆ, ಇನ್ನು ಮತ್ತೆ ಕತೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಕಂಸ ಒಂದು ಕಡೆ, ಇನ್ನೊಂದು ಕಡೆಯಿಂದ ನರಕಾಸುರ, ಮತ್ತೊಂದು ಕಡೆಯಿಂದ ಜರಾಸಂಧ. ನಾವು ಭಾರತದಲ್ಲಿ ಸರಿಯಾಗಿ ಒಂದು ಕಡೆ ಕಲ್ಪಿಸಿಕೊಂಡ್ರೆ ಈ ಮಥುರಾ ಅಂತಂದರೆ ದೆಹಲಿಯ ಹತ್ತಿರದ ಭಾಗ, ಅಂದರೆ ಆ ಭಾಗದಿಂದ ಪೂರ್ವ ಪಾಕಿಸ್ತಾನ, ಉತ್ತರ ಪಾಕಿಸ್ತಾನ, ಕಂದಹಾರ, ಮೇಲಿನ ಮ್ಲೇಚ್ಛ ದೇಶದ ಕೊನೆ ತನಕ ಎಲ್ಲವೂ ಕಂಸನ ವಶದಲ್ಲಿತ್ತು. ಈ ಕಡೆ ಅಸಮ ದೇಶ ಅಥವಾ ಪ್ರಾಗ್ಜ್ಯೋತಿಷಪುರ, ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಅಸಮ ಅಂದರೆ ಅಸ್ಸಾಂ ಅನ್ನೋದು ಅವನ ಕ್ಷೇತ್ರವಾಗಿತ್ತು. ಅದು ಕಣಿವೆ. ಅಲ್ಲಿ ಕೂತ್ಕೊಂಡು ಋಷಿಕಾಹ ಚೀಣಾಹ ಹೂಣಾಹ, ಮಂಗೋಲಿಯರು, ಚೀನಾ, ರಷ್ಯಾ, ಪೂರ್ವ ಸೂರ್ಯೋದಯದ ನಾಡು ಅಂತ ಕರೆಯುವಂತಹ ಜಪಾನು, ಈ ಕಡೆ ಎಲ್ಲ ದ್ವೀಪಗಳು ಅವನ ಕೈಯಲ್ಲಿತ್ತು. ಈ ಮಧ್ಯದಲ್ಲಿ ಮಗಧ, ಬಿಹಾರದ ಮಧ್ಯಪ್ರದೇಶದ ಭಾಗದಿಂದ ಕೆಳಗಿನ ಅಷ್ಟೂ, ಅಂದರೆ ಶ್ರೀಲಂಕಾದಿಂದ ಸಿಂಹಳ ಶ್ರೀಲಂಕಾ, ಆಸ್ಟ್ರೇಲಿಯಾ ನಾವು ಇವತ್ತು ಕರೆಯುವ ಹಾಗೆ, ಆಗ ಏನೋ ಅದಕ್ಕೆ ಬೇರೆ ಹೆಸರಿತ್ತು ಅಂತ ಅನಿಸುತ್ತೆ. ಆ ಕೆಳಗಿರುವ ದ್ವೀಪಗಳೆಲ್ಲವೂ ಜರಾಸಂಧನ ಕೈಯಲ್ಲಿ. ಅದರಲ್ಲಿ ಜರಾಸಂಧ ಪ್ರಧಾನ. ಇವರ ಕೈಯಲ್ಲಿ ಆಡಳಿತದ ಚುಕ್ಕಾಣಿ ಇದ್ದರೂ ಕೂಡ ಅದನ್ನು ನಡೆಸೋದು ಒಳಗಿನಿಂದ ಮತ್ತೆ ಜರಾಸಂಧನೇ. ಹೀಗೆ ಒಂದು ಬಲಿಷ್ಠವಾದ ಒಂದು ತ್ರಿಕೋನ ಆಕೃತಿಯಲ್ಲಿ ಒಂದು ದೊಡ್ಡ ರಾಷ್ಟ್ರವನ್ನು ತಮ್ಮ ವಶಕ್ಕೆ ತಂದುಕೊಳ್ಬೇಕು ಅನ್ನುವ ಪ್ರಯತ್ನ ನಡೀತಾ ಇದೆ. ಈ ನಡವಳಿಕೆಗೆ ಇಳಿದು ಬಂದವ ಕೃಷ್ಣ. ಅದಕ್ಕೆ ಅವರು ತೃತೀಯ ರಂಗ ಕಟ್ಟಿದ್ದು. ನಾವು ಏನೆಲ್ಲ ಯೋಚನೆ ಮಾಡ್ತೇವೋ ನಮ್ಮ ಟೂಲ್ ಕಿಟ್ ಎಲ್ಲ ಅವನಿಗೆ ಗೊತ್ತಾಗ್ಬಿಟ್ರೆ ನಾವೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಯೋಚನೆ ಮಾಡಿ ಅವನನ್ನು ನಾಶ ಮಾಡಬೇಕು ಅಂತ ಮೊದಲೇ ಅದಕ್ಕೆ ಒಂದು ಕಾರಣವಿತ್ತು. ಯದುಗಳಲ್ಲಿ ಎಲ್ಲ ದೇವತೆಗಳು ಹುಟ್ಟುತ್ತಾರೆ ಅಂತ ಒಂದು ಸುದ್ದಿ, ಅದನ್ನು ಮತ್ತೆ ಖಾತ್ರಿ ಮಾಡ್ತಾರೆ ನಾರದರು. ಅದರಿಂದಾಗಿ ಮುಂದಿನ ಕಥೆಯಲ್ಲಿ ಒಂದು ಪ್ರಧಾನವಾದ ಟ್ವಿಸ್ಟ್ ಬರುತ್ತೆ. ನಮಗೆ ಆ ಕಥೆ ಕೇಳುವಾಗ ಕಂಸ ಎಂಥ ಒಳ್ಳೆಯವನು ಅಂತ ಅನಿಸುವಂಥ ಕೆಲವು ಘಟನೆಗಳು ನಡೀತವೆ. ಅದನ್ನು ನೋಡಿದಾಗ ಹೌದಲ್ವಾ, ಕಂಸ ಇಷ್ಟು ಒಳ್ಳೆಯವನು, ಅವನನ್ನು ಯಾಕೆ ಕೊಂದದ್ದು? ಈ ಪೆಟಾದವರು ಬರೋದು ಯಾವಾಗಲೂ ಅಫ್ಜಲ್ ಗುರು ಅಂತವನಿಗೆ ಮಾತ್ರ. ಅದು ಪ್ರಾಣಿ ಆಯ್ತಲ್ಲ. ಈ ಮನುಷ್ಯನ ಹಕ್ಕು ಸ್ಥಾಪನೆ ಮಾಡೋರು, ಹ್ಯೂಮನ್ ರೈಟ್ ಕಮಿಷನ್ ಬರೋದು ಈ ಅಪಾಯಕಾರಿಯಾಗಿ ದೇಶಕ್ಕೆ ಹಾನಿ ಮಾಡಿದವರಿಗೆ ಗಲ್ಲು ಕೊಡುವಾಗ ಮಾತ್ರ ಬರ್ತಾರೆ. ಯಾರೋ ಪಾಪದ ಕೃಷಿಕ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದರೆ ಅವನನ್ನು ಕೇಳೋರೇ ಇಲ್ಲ. ಯಾರಾದರೂ ಒಬ್ಬನನ್ನು ಹತ್ಯೆ ಮಾಡಿದ್ರು ಅಂದರೆ ಅವನನ್ನು ಮಾತಾಡಿಸೋರಿಲ್ಲ. ಅವನು ದೇಶಕ್ಕೋಸ್ಕರ ಹೋರಾಡ್ತಾನೆ ಅಂತ ಅನ್ನೋನು ಏನಾದರೂ ಸತ್ತ ಅಂದರೆ ಅವರನ್ನು ಕೇಳೋರಿಲ್ಲ. ಅಂದರೆ ಈ ರೀತಿ ಅದರ ಪರವಾಗಿ ನಿಂತುಕೊಂಡು ಎಲ್ಲ ರಾಕ್ಷಸರನ್ನು, ಎಲ್ಲ ದುಷ್ಟರನ್ನು 3 ಜನ ಸೇರಿಕೊಂಡು ಎಲ್ಲಿ ನಮ್ಮವರಿದ್ದಾರೋ ನಾವೆಲ್ಲರೂ ಒಂದು ಕೈ ಅಂತ ದೊಡ್ಡದಾಗಿ ಬೊಬ್ಬೆ ಹೊಡೆದು ಜಗತ್ತಿನ ಸುತ್ತ ವ್ಯಾಪಿಸಿಕೊಂಡು ನಿಂತಿದ್ದಾರೆ. ಕಂಸನ ಮನಸ್ಸಿನಲ್ಲಿ ಒಂದು ವಿಷಯ ಇತ್ತು, ಏನು ಅಂದರೆ ಜನಗಳಿಂದ ತೀರ ವಿರೋಧವನ್ನು ನಾನು ಕಟ್ಟಿಕೊಳ್ಳಬಾರದು ಅಂತ. ಅದಕ್ಕೋಸ್ಕರ ತನ್ನ ತಂಗಿಯ ಮದುವೆಯನ್ನು ತಾನೇ ಮುಂದೆ ನಿಂತು ಭಾರೀ ವಿಜೃಂಭಣೆಯಿಂದ ರಥದಲ್ಲಿ ಕೂಡಿಸಿಕೊಂಡು ವಸುದೇವ ದೇವಕಿಯನ್ನು, ಶೂರಸೇನನ ಮಗ ವಸುದೇವ ಅವನನ್ನು ಕೂಡಿಸಿಕೊಂಡು ಮದುವೆ ಮಾಡಲಿಕ್ಕೆ ಅಂತ ಸಿದ್ಧ ಆಗ್ತಾನೆ. ಮದುವೆಯ ರಥದಲ್ಲಿ ಹೋಗ್ತಾ ಇರುತ್ತೆ. ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯತ್ತೆ ಎನ್ನುವ ಹಾಗೆ ಅಶರೀರವಾಣಿ ಆಯಿತು. ಅಶರೀರವಾಣಿಯಲ್ಲಿ 2 ಥರ. ಒಂದು ತನಗೆ ಮಾತ್ರ ಕೇಳುವ ಆಕಾಶ ಭಾಷಿತ, ಇನ್ನು ಎಲ್ಲರಿಗೂ ಕೇಳುವ ಆಕಾಶ ಭಾಷಿತ. ಈ ಶಕುಂತಲೆಯ ಪ್ರಸಂಗದಲ್ಲಿ ಎಲ್ಲರಿಗೂ ಕೇಳುವ ಹಾಗೆ ಆಕಾಶ ಭಾಷಿತ. ಯಾಕೆಂದರೆ ಅವಳು ಈ ದುಷ್ಯಂತನ ಹೆಂಡತಿಯೇ ಅನ್ನೋದು ಎಲ್ಲರಿಗೂ ಕನ್ವಿನ್ಸ್ ಆಗಬೇಕಿತ್ತು. ರಾಜನಿಗೆ ಗೊತ್ತಿತ್ತು, ರಾಜನಿಗೇನು ಹೇಳಬೇಕಾಗಿರಲಿಲ್ಲ. ಯಾಕಂದರೆ ಅವನೇ ಮದುವೆ ಆದವನು, ಅವನಿಗೆ ನೆನಪಿತ್ತು. ಅದು ಕಾಳಿದಾಸನದ್ರಲ್ಲಿ ಮಾತ್ರ ಒಬ್ಬರು ದೂರ್ವಾಸರು ಬಂದು ಶಾಪ ಕೊಟ್ಟು ಅವನಿಗೆ ಮರೆತು ಹೋಗೋದು, ಮೂಲದಲ್ಲಿ ಇಲ್ಲ ಅದು. ಹಾಗಾಗಿ ಅಲ್ಲಿ ಅದು
ಎಲ್ಲರಿಗೂ ಕೇಳುವ ಆಕಾಶ ಭಾಷಿತ. ಈಗ ಇದು ಬೇರೆಯವರಿಗೆ ಕೇಳಬೇಕಾಗಿಲ್ಲ, ಬೇರೆಯವರಿಗೆ ಆ ವಿಷಯಗಳು ಗೊತ್ತೂ ಇಲ್ಲ, ಇವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಮಾತ್ರ ಕೇಳಿದ ಸಂಗತಿ. ಅಂದರೆ ನಾವು ಕೆಲವೊಮ್ಮೆ ಇಂಟ್ಯೂಷನಲ್ ಫ್ಲ್ಯಾಶ್ ಅಂತ ಹೇಳ್ತಾರೆ, ಅವನಿಗೆ ಮಾತ್ರ ಸಂಬಂಧಪಡೋದು, ಅದು ಆಕಾಶ ಭಾಷಿತನೇ. ಹಾಗೆ ಅವನಿಗೆ ಕೇಳಿಸಿ ತಕ್ಷಣವೇ ರಥದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಕತ್ತಿಯನ್ನು ತೆಗೆದು ಕುತ್ತಿಗೆ ಹಿಡಿದು ಕತ್ತರಿಸಿ ಬಿಡ್ತೇನೆ ಅಂತ ಕೂತು ಬಿಟ್ಟ. ಅಲ್ಲಿ ವಸುದೇವನ ಮಾತು ಬಹಳ ಚೆನ್ನಾಗಿದೆ. ಏನು ಮಾಡಲಿಕ್ಕೆ ಹೊರಟಿದ್ದಿ? ಇದೆಲ್ಲ ಒಂದು ಇಡೀ ಪರಂಪರೆ, ನಿಮ್ಮ ಮನೆ ಸಾಮಾನ್ಯ ಅಲ್ಲ, ಉಗ್ರಸೇನನ ಹಿಂದಿನ ದೊಡ್ಡ ಪರಂಪರೆ. ನೀನು ಒಂದು ದೊಡ್ಡ ಪೀಠದಲ್ಲಿ ಕೂತಿದ್ದಿ, ಅದನಿಗೆ ಕುಲಪಾಂಸನಾಗಬೇಡ. ಒಂದು ಹೆಣ್ಣನ್ನು ಸಾರ್ವಜನಿಕವಾಗಿ ಹೀಗೆ ಕೊಲ್ಲುವುದು ನಿನ್ನ ಜೀವನದ ದೊಡ್ಡ ಕಪ್ಪು ಚುಕ್ಕೆ ಆಗಿಬಿಡುತ್ತೆ. ಇದರಿಂದಾಗಿ ನೀನು ಇನ್ನೇನೇ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟರೂ ಕೂಡ ಅದು ಜನರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಇರುವ ಭೂತದ ಆಕೃತಿಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇದನ್ನು ಮಾಡಬೇಡ ಅಂತ. ಅಂದರೆ ಮೊದಲು ಅವನಿಗೆ ಇರುವ ಸಮಸ್ಯೆಯನ್ನು ಹೇಳ್ತಾನೆ. ಒಂದು, ಇವಳು ನಿನ್ನ ತಂಗಿ, ಸಕಥಂ ಭಗಿನೀಂ ಕನ್ಹನ್ಯಾಹ ಸ್ತ್ರೀಯಂ ಉದ್ವಾಹ ಪರ್ವಣಿ, ಮದುವೆ, ಸ್ವತಃ ನಿನ್ನ ತಂಗಿ, ನಿನ್ನ ಕುಲದ ಹೆಗ್ಗಳಿಕೆಯನ್ನು ನೀನು ನಡೆಸಿಕೊಂಡು ಬರುವುದಕ್ಕೋಸ್ಕರ ಈ ವಿವಾಹದಲ್ಲಿ ನೀನು ಭಾಗಿಯಾಗಿ ಸಾರ್ವಜನಿಕ ಸಭೆಯಲ್ಲಿ ನಿಂತುಕೊಂಡು ಈ ರೀತಿ ತಪ್ಪು ಮಾಡಿದರೆ ಇದು ಎಲ್ಲಿ ತನಕ ಹೋಗುತ್ತೆ ಅಂತ ನೀನು ಯೋಚನೆ ಮಾಡಿದ್ಯಾ? ಅಪರಾಧ ಮಾಡುವುದೇ ದೊಡ್ಡ ಸಂಗತಿ ಅಲ್ಲ, ಅದರಿಂದ ಮುಂದಾಗುವ ಪರಿಣಾಮದ ಯೋಚನೆ ಅದು ದೊಡ್ಡ ಸಂಗತಿ. ಅದು ಮಾಡಿದರೆ ನೀನು ಅಪರಾಧ ಮಾಡುವುದಿಲ್ಲ. ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಫಿಕ್ಸ್ ಆಗಿರುತ್ತೋ ಆಗಲೇ ಎಕ್ಸ್ಪೈರಿ ಡೇಟು ಜೊತೆಗೇ ಇರುತ್ತೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಮೃತ್ಯು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ಅವನು ಹುಟ್ಟುವಾಗಲೇ, ಹುಟ್ಟಿದ ಡೇಟ್ ಯಾವಾಗ ಫಿಕ್ಸ್ ಆಯಿತು, ಮೃತ್ಯು ತೇನ ಸಹಜಾಯತೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಜೊತೆಗೆ ಎಕ್ಸ್ಪೈರಿ ಡೇಟ್ ಒಟ್ಟಿಗೆ ಇರುತ್ತೆ. ಅದನ್ನು ಯಾವುದಕ್ಕೂ ಇಲ್ಲಿ ತನಕ ಅಲ್ಲಗಳೆದಿಲ್ಲ. ಈಗ ಇವರು ಹಾಕಿ ಕಳಿಸೋದೇ ಒಂದು ದೊಡ್ಡ ಆವಿಷ್ಕಾರ ಏನಲ್ಲ, ಇದು ಸೃಷ್ಟಿಯ ಮೂಲ ನಿಯಮ. ಇದು ಅದು ಎಂದಿಗೆ ಹುಟ್ಟುತ್ತೆ, ಎಂದಿಗೆ ಅದು ನಶಿಸುತ್ತೆ. ಎಲ್ಲಿ ಒಂದು ದೇವಸ್ಥಾನ ಇರ್ಬೋದು, ಅದಕ್ಕೊಂದು ಆಯುಷ್ಯ ಇದೆ. ಒಂದು ಮನೆ ಇರ್ಬೋದು, ಅದಕ್ಕೊಂದು ಆಯುಷ್ಯ ಇದೆ. ಒಂದು ದೇಹ ಇರ್ಬೋದು, ಅದಕ್ಕೊಂದು ಆಯುಷ್ಯ ಇದೆ. ಅದಕ್ಕಿಷ್ಟೇ. ಕೆಲವೊಂದು ಸರ್ತಿ ಅದು ಇರುತ್ತೆ, ಸುಮ್ಮನೆ ಏನು ವರ್ಕ್ ಆಗೋದಿಲ್ಲ, ಸುಮ್ಮನೆ ಭೂತದ ಬಂಗ್ಲೆ ಥರ ಇರುತ್ತೆ. ಎಷ್ಟೋ ಸರ್ತಿ ಕೆಲವು ಮನೆಗಳು, ಕೆಲವು ದೇವಸ್ಥಾನಗಳು ಇರ್ತವೆ. ನಮಗೆ ಅನ್ನಿಸುತ್ತೆ ಇದೇನು ಹೀಗೆ ದೇವಸ್ಥಾನ ಅಂತ ಹೇಳ್ತಾರೆ, ಹೀಗಾಗ್ಬಿಟ್ಟಿದೆಯಲ್ಲ ಅಂತ. ಹೌದು, ಅದರಲ್ಲಿ ಇಷ್ಟು ದಿವಸಗಳ ಕಾಲ ಜನಗಳಿಗೆ ಸಂಪರ್ಕ ಅಂತ ಇರುತ್ತೆ, ಅದು ಬಿಟ್ಟ ಮೇಲೆ ಅದು ಮುಗೀತದ್ರ ಆಯುಷ್ಯ. ಹಾಗೆ ನಮ್ಮ ದೇಹವು ಕೂಡ ಒಂದು ಕಾಲದಲ್ಲಿ ಅದರ ಕಾರ್ಯ ಮುಗೀತು ಅಂತ ಅಕಸ್ಮಾತು ಶರೀರ ಕೋಮಕ್ಕೆ ಹೋಗ್ಬಿಟ್ರೆ ಮುಂದೇನು, ಸುಮ್ಮನೆ ಅದು ಇರುತ್ತಷ್ಟೇ. ಎಲ್ಲಿ ತನಕ ಇರಬೇಕು, ದೇಹ ನಶಿಸುವ ತನಕ ಇರುತ್ತೆ. ಹಾಗಿದ್ದೇನು ಉಪಯೋಗ ಇಲ್ಲಲ್ಲ. ಹಾಗಾಗಿ ಪೂರ್ಣವಾದ ಆಯುಷ್ಯವನ್ನು ಪ್ರತಿಯೊಬ್ಬನೂ ಹೊಂದೇ ಇರ್ತಾನೆ. ನೀನೀಗ ಕೊಂದ ತಕ್ಷಣ ನಿನ್ನ ಆಯುಷ್ಯವನ್ನೇ ನೀನು ಹೆಚ್ಚಿಸ್ಕೊಳ್ಳಿಕ್ಕಾಗೋದಿಲ್ಲ. ಅಥವಾ ಈಗ ನೀನು ಇವಳನ್ನು ಏನಾದರೂ ಮಾಡಿ ನಾನು ಕೊಂದ ತಕ್ಷಣ ಉಳಿದವರೆಲ್ಲರೂ ನಿನ್ನ ವಿರುದ್ಧ ನಿಂತವರೆಲ್ಲ ತಲೆ ತಗ್ಗಿಸ್ತಾರೆ, ನೀನು ಕೊಲ್ತಾ ಇರೋದು ಏನೋ ದೊಡ್ಡ ರಾಜನನ್ನಲ್ಲ, ಒಂದು ಹೆಣ್ಮಗಳನ್ನು. ಅವರೇನು ಹೆದರ್ಲಿಕ್ಕಿದೊಂದು ದೊಡ್ಡ ಸಂಗತಿ ಅಲ್ಲ. ನಿನ್ನ ಶೂರ, ವೀರ ಶೂರ ಪರಾಕ್ರಮಿ ಅಂತ ಹೇಳ್ಕೊಳ್ಳಿಕ್ಕಿದೆ ದೊಡ್ಡ ಯುದ್ಧವೂ ಅಲ್ಲ. ಅದನಿಗೆ ಪರ್ವಕಾಲದಲ್ಲಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೀಗೆ ಅವನಿಗೆ ಹೇಳಿದ ಮೇಲೆ ಒಂದಲ್ಲ ಒಂದು ದಿವಸ ಸತ್ತೇ ಸಾಯ್ತಾನೆ. ಅವನ ಕರ್ಮಕ್ಕೆ ವಶನಾಗಿ ಸಾಯ್ತಾನೆ. ದೇಹಾಂತರ ಮನುಪ್ರಾಪ್ಯ, ಮತ್ತೊಂದು ದೇಹವನ್ನು ಪಡಿತಾನೆ. ಗೀತೆಯ ಸಾರವಾದ ಅನೇಕ ಮಾತುಗಳನ್ನು ಹೇಳ್ತಾನವನು. ಕೊನೆಗೆ ಯೋಚನೆ ಮಾಡಿ ಸುಮ್ಮನಾಗ್ತಾನೆ. ಸುಮ್ಮನಾಗಿ ಕೊನೆಗೆ ಅವನೇ ನಿರ್ಬಂಧ ಹಾಕಿ ಹೇಳ್ತಾನೆ, ನೀನು ಏನು ಯೋಚನೆ, ನಿನಗೆ ಇವಳಲ್ಲಿ ಹುಟ್ಟಿದ ಮಗುವಿನಿಂದ ನಿನಗೆ ತೊಂದರೆ ಅಲ್ವಾ? ಖಂಡಿತ ನಿನಗೆ ತೊಂದರೆ ಆಗೋ ರೀತಿ ನಾನು ನಡ್ಕೊಳ್ಳಲ್ಲ. ಇಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕೂಡ ನಿನಗೆ ನಾನು ನಿರ್ಬಂಧಂ ತಸ್ಸ ತಂ ಜ್ಞಾತ್ವಾ ವಿಚಿಂತ್ಯಾನಕದುಂದುಭಿ ಪ್ರಾಪ್ತ ಕಾಲಂ ಪ್ರತಿ ಓಡುಂ ಇದಂ ತತ್ರಾನ್ವಪದ್ಯತ. ಆಯಿತು ಅಂತ ಮಗು ಹುಟ್ಟಿದೊಡನೆ ಒಪ್ಪಿಸ್ತೇನೆ ಅಂತ ಬಂದು ಆ ಮಗುವನ್ನು ಕೊಡ್ತಾನೆ. ಕೊಟ್ಟರೆ ಅವನು ಯೋಚನೆ ಮಾಡಿ, ಇಷ್ಟು ಚಿಕ್ಕ ಕೈಕಾಲುಗಳಿಂದ ಪುಟ್ಟ ಕಂಗಳಿಂದ ಕೂಡಿದ ಮಗುವನ್ನು, ಹಸುಗೂಸನ್ನು ಹೇಗೆ ಕೊಲ್ಲುವುದು ಅಂತ ವಾಪಸ್ ಕಳಿಸ್ಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಅಷ್ಟರಲ್ಲಿ ಸ್ವಸುರ್ವಧಾನ್ಯವೃತೆ ತಥೇತಿ ಸುತಂ ಆದಾಯ ಯಯೌ ಆನಕದುಂದುಭಿ. ಆದರೆ ಅಲ್ಲಿ ಬಂದಾಗ ನಾರದರು ಹೇಳುವ ಮಾತು, ಸರ್ವೇ ತೇ ದೇವತಾ ಪ್ರಾಯ ಉಭಯೋರಪಿ ಭಾರತ ಜ್ಞಾತಯೋ ಬಂಧು ಸುಹೃದೋ ಯೇ ಚ ಕಂಸಂ ಅನುವ್ರತಾ. ದೇವತೆಗಳೇ ಯದುಗಳಲ್ಲಿ ಹುಟ್ಟುವುದು ಅಂತ ಒಂದು ವಿಷಯ ಇದೆಯಪ್ಪ. ನೀನು ಏನೇನಾಗ್ತಾ ಇದೆ ಅಂತ ಸುದ್ದಿ ಕೇಳಿದಿ, ನಾನೊಂದು ಸುದ್ದಿ ಹೇಳಿದ್ದೇನೆ. ನನ್ನ ಉದ್ದೇಶ ನಿನಗೆ ಸುದ್ದಿ ಹೇಳೋದು. ಸುದ್ದಿ ಅಂದರೆ ಯಾರಿಗೆ ಯಾವ ನ್ಯೂಸ್ ಅಗತ್ಯವೋ ಅವರಿಗೆ ಆ ನ್ಯೂಸ್ ಕೊಟ್ಟರೆ ಅದು ಸುದ್ದಿ. ಇಲ್ಲ ಅಂದರೆ ಅದು ನ್ಯೂಸ್ ಅಲ್ಲ, ನ್ಯೂಸೆನ್ಸು. ಅಗತ್ಯ ಇಲ್ಲದನ್ನು ಯಾವುದೋ ಊರಲ್ಲಿ ನಡೆದ ಏನೋ ಘಟನೆಯನ್ನು ಕುಟ್ಟಿ ಊರು ತಟ್ಟಿ ಅವ್ರ ಮನೆಯಲ್ಲಿ ಪಕ್ಕದವರಿಗೂ ಗೊತ್ತಿರಲಿಲ್ಲ, ಇಡೀ ದೇಶಕ್ಕೆ ಗೊತ್ತಾಗ ಇಂಡಿಯಾ ವಾಂಟ್ಸ್ ಟು ನೋ. ಯಾವ ಇಂಡಿಯಾ ಕೇಳಿದ್ದು ನಿಮ್ಮ ಹತ್ರ? ಏನೂ ಕೇಳಲಿಲ್ಲ ನಿಮ್ಮ ಹತ್ರ ಯಾರು.
ಸುಮ್ಮನೆ ಗುದ್ದುದಷ್ಟೇ. ಅದರಿಂದ ನಾರದರು ಸರಿಯಾದ ಸುದ್ದಿಕರ್ತರು, ಪತ್ರಕರ್ತರು. ಸರಿಯಾದ ವಿಷಯವನ್ನು ಸರಿಯಾದ ಕಾಲಕ್ಕೆ ಸರಿಯಾದ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಕೊಡುವಂತಹ ಒಂದು ವಿಶಿಷ್ಟವಾದ ಗುಣಗಳನ್ನು ಹೊಂದಿದವರು. ಇದರ ಉದ್ದೇಶವನ್ನು ಬಹಳ ಜನ ಆಕ್ಷೇಪ ಮಾಡ್ತಾರೆ. ಯಾಕೆ ಹೇಳಬೇಕಿತ್ತು ಹಾಗಾದರೂ? ಈ ನಮ್ಮ ಯಕ್ಷಗಾನದಲ್ಲಿ 1 2 3 4 5 6 7 8 ಇಲ್ಲಿಂದನೂ ಆಗ್ಬೋದು. 8 ಉಲ್ಟದಿಂದ ತಿರುಗಿ ನೋಡಿದರೆ 1 6 1 8 ವಾಪಸ್ 1ಕ್ಕೆ 8 ಆಗುತ್ತೆ. ಅದರಿಂದಾಗಿ 8 ಎಲ್ಲಿ ಬೇಕಾಗೋದು, ಅದರಿಂದಾಗಿ ನೀನು ಅವನನ್ನು ಕೊಂದುಬಿಡು ಅಂತ ಬಂದು ಯಾವನೊಬ್ಬ ತಲೆಗಟ್ಟವನು ನಾರದನ್ನು ಪಾಠ ಮಾಡ್ಕೊಂಡು ಬಂದು ಹೇಳ್ತಾನೆ, ಓ ಹೌದಲ್ವಾ, ಏನೊಂದು ಅದ್ಭುತ ಗಣಿತ, ಏನೊಂದು ಅದ್ಭುತ ಕಾರ್ಯ ಅಂತ ನಾವು ಅದನ್ನು ಚಪ್ಪಾಳೆ ತಟ್ಕೊಂಡು ನೋಡಬೇಕಾಗುತ್ತೆ. ಆದರೆ ಇದೆಲ್ಲ ಏನೂ ಮಾತಾಗಲಿ, ಇಷ್ಟೇ ಯದುಗಳಲ್ಲಿ ದೇವತೆಗಳು ಹುಟ್ಟಿ ಬರ್ತಾರೆ. ಕೂಡಲೇ ಆ ಮಗುವನ್ನು ವಧ್ಯಶಿಲೆಗೆ ತಂದು ನೋಡಿ, ಇಷ್ಟು ಹೇಳಿದ ತಕ್ಷಣ ಕೊಲ್ಲಬೇಕಾಗಿರಲಿಲ್ಲ. ಮೂಲತಃ ಯಾವಾಗ ಅಶರೀರವಾಣಿ ಆಯಿತೋ ಆಗಲೇ ಅವನ ಸ್ವಭಾವ ವ್ಯಕ್ತ ಆಯಿತು. ಅದೆಲ್ಲ ಆ ಟೈಮಲ್ಲಿ ಒಬ್ಬನ ಸರಿಯಾದ ಗುಣ ವ್ಯಕ್ತ ಆಗೋದು. ಎಲ್ಲಿ ತನ್ನ ಮೂಲ ಬುಡಕ್ಕೆ ಏಟು ಬೀಳುತ್ತೋ ಆಗ ನೀವು ಇಲ್ಲಿ ಅಲ್ಲ, ಇನ್ನು ಮುಂದೆ ಪೂತನೆಯ ಸಂಹಾರದ ಪ್ರಸಂಗ ನೋಡಿ. ಅಲ್ಲೂ ಕೂಡ ಅಲ್ಲಿ ತನಕ ಚೆಲುವೆ ಆಗಿದ್ದವಳು ಇದ್ದಕ್ಕಿದ್ದಾಗೆ ರಕ್ಕಸಿ ಆಗಿಬಿಡ್ತಾಳೆ. ಆ ಸೀತೆಯನ್ನು ಕೊಲ್ಲಿಕ್ಕೆ ಅಂತ ಶೂರ್ಪಣಕ್ಕೆ ನುಂಗಿ ಬಿಡ್ತೇನೆ ಅಂತ ಬಂದಾಗ ಯಾವಾಗ ಮೂಗು ಕತ್ತರಿಸಲು ಆಗ ತನ್ನ ವಿಕಾರ ರೂಪ ಹೊರಗೆ ಬಂತು. ಅಂದರೆ ಎಲ್ಲ ದುಷ್ಟಶಕ್ತಿಗಳು ಅದರ ಬುಡಕ್ಕೆ ಬೆಂಕಿ ಬಿದ್ದಾಗ ತನ್ನ ನಿಜ ರೂಪ ತೋರುತ್ತೆ. ಒಬ್ಬ ಒಳ್ಳೆ ರಾಜ ಬಂದ ಅಂದರೆ ಎಲ್ಲ ಸುದ್ದಿಜೀವಿಗಳು, ಬುದ್ಧಿಜೀವಿಗಳು, ವಿಚಾರ ವ್ಯಾಧಿಗಳೆಲ್ಲ ಜೀವ ಬಿಡ್ತಾರೆ. ಅದು ಬಿಡಬೇಕದು, ಬಿಟ್ಟರೆ ಅಲ್ಲಿ ರಾಜ್ಯ ಸರಿ ನಡೀತಾ ಇದೆ ಅಂತ ಅರ್ಥ. ಹಾಗಾಗಿ ಒಳಗಿನಿಂದ ಇವನಲ್ಲಿದ್ದ ಆಕ್ರೋಶ ಹೊರಗೆ ಬಂತು. ಯೋಚನೆ ಮಾಡಿ, ಈಗ ಈ ಕಥೆಯನ್ನು ಕೇಳ್ತಾ ಇರುವ ಪರೀಕ್ಷಿತನಿಗೂ ಸಾವಿನ ಸುದ್ದಿ ಬಂತು. ಏನು ಮಾಡಿದವನು? ಪ್ರಾಯೋಪವೇಶಕ್ಕೆ ಕುಳಿತು ಅದನ್ನು ಎಷ್ಟು ಸಾರ್ಥಕ ಮಾಡಿಕೊಳ್ಬಹುದು ಅಂತ ನೋಡ್ದ. ದ್ರೋಣಾಚಾರ್ಯರಿಗೂ ಸ್ವತಃ ತನ್ನ ಕಣ್ಣ ಮುಂದೆ ತನ್ನನ್ನು ಕೊಲ್ಲುವ ದೃಷ್ಟದ್ಯುಮ್ನೇ ಪಾಠ ಕಲಿಯುವಾಗಲೂ ಅವನ ಬಗ್ಗೆ ದ್ರೋಹ ಯೋಚನೆ ಮಾಡಲಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಗುರುವಾಗಿ ಏನು ಕೊಡ್ಬೋದಿತ್ತೋ ಅದನ್ನು ಕೊಟ್ಟ. ಅಂದರೆ ನಿಜವಾಗಿ ಜ್ಞಾನಿಗಳಾದರೂ ಸಾವಿನ ಸುದ್ದಿ ಬಂದರೆ ಸಂತೋಷ ಪಡ್ತಾರೆ. ಯಾಕೆಂದರೆ ಎಷ್ಟು ದಿವಸ ಬದುಕ್ತೇನೆ ಅಂತ ಗೊತ್ತಾಯ್ತಲ್ವ. ಉಳಿದವರಿಗೆ ಅಂದ್ಕೊಳ್ತಾರೆ ಸಾವಿನ ಸುದ್ದಿ ನನಗೆ ಬಂದೇ ಇಲ್ಲ ಅಂತ, ನಾಳೆನೇ ಸಾಯ್ಬೋದು ಅವನು, ಸುದ್ದಿ ಬರುವ ಮುನ್ನನೇ ಸಾಯ್ಬೋದು. ಆದರೆ ಅವನಿಗೆ ಲಾಭ ಏನು ಅಂದರೆ ನಮ್ಗೆ ಇಷ್ಟು ದಿವಸ ಬದುಕ್ತೇವೆ ಅಂತ ದೇವರು, ಅದನ್ನೇ ಭೀಮಸೇನ ಸಮಾಶೆ ಮಾಡೋದು. ಇದಿಷ್ಟು ನಾಳೆ ಬಾ, ನಮ್ಮ ಅಣ್ಣ ಭಾರೀ ಹುಷಾರಿದ್ದಾನೆ, ಏನು ಅವನಿಗೆ ನಾಳೆ ತನಕ ಬದುಕ್ತೇನೆ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ ಡಂಗುರ ಓಡಿಸ್ತಾನೆ. ನಾಚಿಕೆ ಆಗಿಬಿಡುತ್ತೆ. ಯೋಚನೆ, ನಾನು ಧರ್ಮ ಮಾಡೋ ವಿಷಯದಲ್ಲಿ ಈ ರೀತಿ ಹಿಂದೆ ಹೆಟ್ಟು ಹಾಕಿ ತಪ್ಪಾಯಿತು, ಕೊಡ್ತೇನೆ ಅಂತ ಕೊನೆಗೆ ಕರೆದು ಅವನಿಗೆ ಕೊಡ್ತಾನೆ. ಅಂದರೆ ಇದೆಲ್ಲ ನಮಗೆ ಸಾವು ಅನ್ನೋದು ತಿಳಿದಾಗ ಯಾರು ರಿವೋಲ್ಟ್ ಆಗ್ತಾನೋ ಅವನ ಒಳಗೆ ಅವನ ನಿಜವಾದ ಸ್ವಭಾವ ಅಲ್ಲಿ ವ್ಯಕ್ತ ಆಯಿತು ಅಂತ ಅರ್ಥ. ಯಾರು ಅದನ್ನು ಸ್ವೀಕರಿಸಿ ಆಯಿತು, ಈಗ ಚಿತ್ರಸೇನನಿಗೆ ಶಾಪ ಬಂತು, ನೀನು ರಾಕ್ಷಸನಾಗ್ತಿ ಅಂತ, ಕೈ ಮುಗಿದು ತಗೊಂಡ, ನೀವು ಕೊಟ್ಟ ಶಾಪವನ್ನು ನಾನು ಸ್ವೀಕರಿಸ್ತೇನೆ ಅಂತ. ಹಾಗೆ ಇಲ್ಲಿ ಹಿಂದೆ ಕತೆ ಬಂತು, ವಸಿಷ್ಠರ ಶಾಪ ಬಂದಾಗ ಆಯಿತು, ನೀವು ನನ್ನನ್ನು ಬಾಹಿರ ಅಂತ ತಿರಸ್ಕರಿಸಿದರೆ ನಾನು ಹಾಗೆ ಇರ್ತೇನೆ ಅಂತ ವಿಕುಕ್ಷಿ ಹೊರಟು ಹೋದ. ಅಂದರೆ ಹೀಗೆ ಎಲ್ಲ ಅವರ ಒಳಗಿನ ಸ್ವಭಾವ ಗೊತ್ತಾಗೋದು ಅವರ ಮೂಲಕ್ಕೆ ಏಟು ಬಿದ್ದಾಗ ನಿಜವಾದ ವ್ಯಕ್ತಿತ್ವ ಹೊರಗೆ ವ್ಯಕ್ತವಾಗುತ್ತೆ. ಅದು ಇಲ್ಲಿ ಅವನದು ವ್ಯಕ್ತವಾಯಿತು. ನಾರದರು ಹೇಳಿದ್ದ ತಕ್ಷಣವೇ ಆ ಮಕ್ಕಳನ್ನು ಕೊಲ್ಲಬೇಕಾಗಿರಲಿಲ್ಲ. ಅವನು ತನ್ನ ವಶದಲ್ಲಿ ಇಟ್ಕೊಂಡು ಏನೋ ಬೇರೆ ರೀತಿಯಿಂದ ಅದನ್ನು ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿ ಕೊಡಿ ಅಂತ ಏನಾದರೂ ಹೇಳ್ಬೋದಿತ್ತು. ಏನೂ ಕಾರಣಕ್ಕೆ ಉಳಿಸೋದು ಬೇಡ, ಸಂದೇಹ ಬರಬಾರ್ದು. ಅದೇ ಕಣಿಕನ ನೀತಿ ಮತ್ತು ವಿದುರ ನೀತಿ ಅಂತ ಎರಡು ಸಿಗುತ್ತೆ ನಮಗೆ ಭಾರತದಲ್ಲಿ. ಕಣಿಕ ಹೇಳೋದು ಇಂಥದ್ದನ್ನು, ಶತ್ರು ಶೇಷವನ್ನು ಯಾವ ಕಾರಣಕ್ಕೂ ಚೂರು ಉಳಿಸಬಾರ್ದು. ಅವನು ಶರಣಾಗಲಿ ಕೊಂದುಬಿಡಿ, ಅವನ ಹತ್ರ ಆಯುಧ ಇಲ್ಲ ಕೊಂದುಬಿಡ್ರಿ, ಅವನು ಈಗಾಗಲೇ ಸತ್ತಿದ್ದಾನೆ ಅರ್ಧ ಕೊಂದುಬಿಡಿ, ರೋಗ ಬಂದಿದೆ ಕೊಂದುಬಿಡಿ, ಉಳಿಸ್ಬೇಡಿ. ಅದೇ ವಿದುರ ಹೇಳ್ತಾನೆ, ಅಥವಾ ಧರ್ಮರಾಜ ಆ ಗಂಧರ್ವ ಸಿಕ್ಕಿದಾಗ ಹೇಳ್ತಾನೆ, ಶರಣಾದವನನ್ನು, ಸ್ತ್ರೀನಾಥನನ್ನು, ಹೆಂಡತಿಯಿಂದಲೇ ರಕ್ಷಿತನಾಗುವಂತ ರಕ್ಷಣೆ ಮಾಡುವಂತ ಕೇಳಿಸಿಕೊಳ್ಳಲ್ಪಡುವವನನ್ನು, ಹೀಗೆ ಒಂದಿಷ್ಟು ಲಿಸ್ಟ್ ಕೊಡ್ತಾನೆ. ಇವರನ್ನೆಲ್ಲ ನಾವು ಕೊಲ್ಲುವುದಿಲ್ಲಪ್ಪ, ಅವರಾಗಲೇ ಸತ್ತಾಗಿದೆ, ಅವರನ್ನು ಕೊಲ್ಲುವ ಕೆಲಸ ನಮಗೆ ಸುಮ್ಮನೆ ವೇಸ್ಟ್, ಅದನ್ನು ಮಾಡಬಾರ್ದು ನಾವು ಅಂತ. ಆದರೆ ಇವನು ಹಾಗಲ್ಲ, ಶೇಷವನ್ನು ಉಳಿಸಬಾರ್ದು ಅಂತ ಹೇಳುವ ಕಣಿಕ ನೀತನ್ನು ಪಾಲನೆ ಮಾಡುವ ಹಾಗೆ ಕಂಸ ಕೊಂದೇ ಬಿಡಬೇಕು ಅಂತ ನಿರ್ಧಾರ ಮಾಡಿ 6 ಮಕ್ಕಳನ್ನು, ಯೋಚನೆ ಮಾಡಿ ಒಂದು ತಾಯಿಯ ಸ್ಥಿತಿ ಹೇಗಿರುತ್ತೆ ಅಂತ. 9 ತಿಂಗಳದನ್ನು ಹೊಟ್ಟೆಲಿಟ್ಟು ಕಾಪಿಕೊಳ್ಳುವುದು ಅಂದರೆ ತನ್ನ ದೇಹದ ಎಲ್ಲ ಮಾಂಸ ರಕ್ತ ಮೂಳೆಗಳನ್ನು ಹಂಚಿಕೊಟ್ಟ ಮಗು ಅದು. ಆ ಭಾವನೆ ನಮ್ಗೆ ಅರ್ಥ ಆಗೋದು ಬಹಳ ಕಷ್ಟ. ಮಗುವನ್ನು ಕಳೆದುಕೊಂಡಾಗ ದೇವಕಿ ಬಹಳವಾಗಿ ಅದನ್ನು ಮುಂದೆ ಕೃಷ್ಣನ ಹತ್ರ ಬೇಡಿಕೊಳ್ತಾಳೆ. ಒಂದು ಮಗುವನ್ನು ತೊಡೆಯಲ್ಲಿಟ್ಕೊಂಡು ಒಂದು ಪ್ರೀತಿಯಿಂದ ಹಾಲು ಕೊಡುವ ಅನುಕೂಲ ನನಗೆ ಸಿಗಲಿಲ್ಲ. ಕಣ್ಣ ಮುಂದೆ, ಅದು ಕೂಡ ಎಲ್ಲೋ ಹೊರಟೋಯ್ತು ಅಂದರೆ ಬೇರೆ ಥರ, ಕಣ್ಣ ಮುಂದೆನೇ ಚಚ್ಚಿ ಕೊಂದಾಗಲೂ ಬೇಡ ಅಂತ ಹೇಳಬೇಕು ಅವಳಿಗೆ, ಆದರೆ ಮಾತು ಕೊಟ್ಟು ಬಿಟ್ಟಿದ್ದೇವೆ. ಒಳಗಿನಿಂದ ನೋವು, ಹೊರಗಿನಿಂದ ಆಡುವ ಹಾಗಿಲ್ಲ. ಈ ಸ್ಥಿತಿಯಲ್ಲಿ ಕಳ್ಕೊಂಡವಳು 7ನೆಯ ಗರ್ಭ ಆಗುವಾಗ ಅದು ತಾನಾಗೆ ಜಾರಿ ಹೋಯಿತು ಅಂತ ಸುದ್ದಿ ಬರುತ್ತೆ.
ಅದನ್ನು ಭಗವಂತ ಭಗವಾನಪಿ ವಿಶ್ವಾತ್ಮ ವಿದಿತ್ವಾ ಕಂಸಜಂ ಭಯಂ ಯದೂನಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾದಿಶತ್. ಯೋಗಮಾಯನ್ನು ಕರೆದು ಹೇಳುತ್ತಾನೆ ಈ 7ನೇ ಗರ್ಭ ಆಗುವಾಗ, ನೋಡು ಯದುಗಳಿಗೆ ತುಂಬ ಭಯ ಇದೆ, ಈ 7ನೇ ಗರ್ಭ ಏನಾಗುತ್ತೆ ಅದು ಬೇಕು ನಮಗೆ, ಅದರಿಂದ ತುಂಬ ಕಾರ್ಯ ಆಗಲಿಕ್ಕಿದೆ. ಅದರಿಂದಾಗಿ ಈ ಗರ್ಭವನ್ನು ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲದಲ್ಲಿ ವಸುದೇವನ ಇನ್ನೊಬ್ಬಳು ಹೆಂಡತಿಯನ್ನು ನಂದಗೋಪ ನೋಡ್ಕೊಳ್ತಾ ಇದ್ದಾನೆ, ಅವಳ ಹೆಸರು ರೋಹಿಣಿ ಅಂತ. ಆ ಗರ್ಭಕ್ಕೆ ಈ ಗರ್ಭವನ್ನು ಟ್ರಾನ್ಸ್ಫರ್ ಮಾಡು, ಅಲ್ಲಿಯ ದೇಹದೊಳಗೆ ಅದು ಪ್ರವೇಶ ಆಗುವಂತೆ ಆಗಲಿ. ದೇವಕ್ಯಾ ಜಠರೇ ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಂ ಧಾಮ, ಅದು ನನ್ನ ಪ್ರತೀಕ. ಅಂದರೆ ನರ ಅಲ್ವಾ, ಶೇಷ ಹೌದು, ನರ ಅಂತ ತನ್ನ ರೂಪ ಇದೆ. ಮಾಮಕಂ ಧಾಮ, ಅದು ನನ್ನ ಮನೆ, ಅದು ನನ್ನ ಮನೆಯನ್ನು ಹಾಳಾಗಬಾರ್ದು, ಅದನ್ನು ಕೊಂಡು ಹೋಗಿ ಆ ಮನೆಯಲ್ಲಿ ಇರಿಸಬೇಕು ನೀನು ಅಂತ ಸಮಾದಿಶತ್ ಆದೇಶ ಮಾಡಿ ಹೇಳಿದ. ಅಂದರೆ ಇಲ್ಲಿ ಸ್ವತಃ ಶ್ರೀ ಭೂ ದುರ್ಗಾ ಅಂತ 3 ರೂಪ, ಅದರಲ್ಲಿ ದುರ್ಗಾ ಅನ್ನೋದೇ ಯೋಗಮಾಯಿ. ಆ ಯೋಗಮಾಯಿ ಸ್ವಲ್ಪ ವಿವರ ಹೇಳುವುದಾದರೆ, ಹೇಗೆ ಭಗವಂತ ಬ್ರಹ್ಮಣಿ ಬ್ರಹ್ಮರೂಪೌಸೌ ಶಿವರೂಪಿ ಶಿವೇ ಸ್ಥಿತ ಅಂತ ಇದ್ದಾನೋ, ಹಾಗೆ ಸರಸ್ವತಿಯಲ್ಲಿ ಭೂರೂಪಳಾಗಿಯೂ ಪಾರ್ವತಿಯಲ್ಲಿ ದುರ್ಗಾರೂಪಳಾಗಿಯೂ ಇದೇ ಲಕ್ಷ್ಮಿ ವಾಸ ಮಾಡ್ತಾಳೆ ಅಂತಿದೆ. ಅದನ್ನೇ ಹೇಳಿ ಕೊಟ್ಟದ್ದು ಸಪ್ತಶತಿ. ನಮಗದು ಅರ್ಥ ಆಗಲಿಲ್ಲ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಇನ್ಯಾರೋ ಒಬ್ಬ ಜಗದಂಬೆಯನ್ನು ತಂದು ಅಲ್ಲಿ ಕೂಡಿಸಿ ಚಚ್ಚುತ್ತಾರೆ. ಅದು ಇದೇ ಭಗವಂತನ ಮಡದಿಯಾದ ಲಕ್ಷ್ಮಿಯ 3 ರೂಪ. ಅದಕ್ಕೆ ನೋಡಿ ಅಲ್ಲಿ ನಾರಾಯಣ್ಯೈ ನಮಃ, ವಾರಾಹ್ಯೈ ನಮಃ, ನಾರಸಿಂಹೈ ನಮಃ ಅಂತ 3 ಬರುತ್ತೆ. ಆ ನಾರಸಿಂಹಿ ಅನ್ನೋದು ದುರ್ಗಾ ನರಸಿಂಹ, ವರಾಹ ಅನ್ನೋದು ಭೂವರಾಹ, ನಾರಾಯಣ ಅನ್ನೋದು ಲಕ್ಷ್ಮೀನಾರಾಯಣ. ಲಕ್ಷ್ಮೀ, ಭೂ ಮತ್ತು ದುರ್ಗಾ ಇದು 3. ಅದು ಬಿಟ್ಟು ಅಲ್ಲಿ ಮತ್ಸ್ಯಾಯೈ ನಮಃ, ಕೂರ್ಮಾಯೈ ನಮಃ ಇಲ್ಲ, ಇದೇ 3 ಇರುವುದು. ಇದು 3 ಅಂತಂದರೆ ಅದು ಶ್ರೀ ಭೂ ದುರ್ಗಾದೇ ರೂಪ. ಅದನ್ನೇ ಅಂದರೆ ಒಂದು ನೇರವಾಗಿ ಲಕ್ಷ್ಮಿಯೇ ಮಾಡ್ತಾಳೆ ಕೆಲವು ಕೆಲಸವನ್ನು, 2ನೇದು ಮಹಾ ಸರಸ್ವತಿಯಲ್ಲಿ ನಿಂತು ಮಾಡ್ತಾಳೆ, 3ನೇದು ಮಹಾಕಾಳಿಯಲ್ಲಿ ನಿಂತು ಮಾಡ್ತಾಳೆ. ಹೀಗೆ ಅವಳೇ 3 ಪ್ರತೀಕಗಳಲ್ಲಿ, ಅಂದರೆ ಒಂದು ತನ್ನದೇ ಪ್ರತೀಕ, ಮೂಲ ಸತ್ವದ ಪ್ರತೀಕ ಅಂದರೆ ವಿಷ್ಣುವಿನ ಹೆಂಡತಿಯಾಗಿ, ರುದ್ರನ ಹೆಂಡತಿಯಾದ ಪಾರ್ವತಿಯಲ್ಲಿ ಕಾಳಿಯಾಗಿ ನಿಲ್ತಾನೆ, ಚತುರ್ಮುಖನ ಹೆಂಡತಿಯಲ್ಲಿ ಸರಸ್ವತಿಯಲ್ಲಿ ಭೂವಾಗಿ ನಿಂತುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾಳೆ. ಅಂತಹ ಯೋಗಮಾಯೆ ನನಗೆ ಇಂಥ ಕೆಲಸ ಆಗಬೇಕು ಅಂತ ಸಮಾದಿಶತ್ ಆದೇಶ ಮಾಡಿದ. ಹಾಗಾಗಿ ಇವಳನ್ನು ಹರಿಸ್ವಸ ಅಂತ ಹೇಳೋದು, ಹರಿಯ ತಂಗಿ ಅಂತ. ಪಾರ್ವತಿ ಹರಿಸ್ವಸ ಅಲ್ಲ ಈ ಕಥೆಯ ಪ್ರಕಾರ ತೆಗೆದುಕೊಂಡಾಗ. ಎಲ್ಲೆಲ್ಲೋ ಕಥೆಯನ್ನು ನಾವು ಎಲ್ಲೆಲ್ಲೋ ತೊಗೊಂಡೋಗ್ತೀವಿ, ಆದರೆ ಪಾರ್ವತಿಯಲ್ಲಿ ದುರ್ಗೆ ಇದ್ಲು ಅನ್ನುವ ಕಾರಣಕ್ಕೆ ಕೆಲವೊಮ್ಮೆ ಹೇಳುವುದಿದೆ. ಆದರೆ ಕಥೆಯಲ್ಲಿ ನಿಜವಾಗಿ ಲಕ್ಷ್ಮಿ ಅಲ್ರಿ, ಈ ಹೆಂಡತಿಯನ್ನು ತಂಗಿ ಮಾಡ್ತೀರಿ, ತಂಗಿಯನ್ನು ಹೆಂಡತಿ ಮಾಡ್ತೀರಿ ಅಂತ ಹೀಗೆಲ್ಲ ಒಂದು ಹುಚ್ಚುಚ್ಚು ಆಕ್ಷೇಪ ಮಾಡೋರಿದ್ದಾರೆ. ಆದರೆ ಪಾತ್ರ ವಹಿಸಿದಾಗ ನನ್ನದೇ ಹೆಂಡತಿ ಯಾವುದೋ ಒಂದು ನಾಟಕದಲ್ಲಿ ನನಗೆ ತಂಗಿಯಾಗಿ ಬಂದರೆ ಅದರಲ್ಲಿ ತಪ್ಪೇನು? ಮಾಡೋದಿಲ್ವ ಪಾರ್ಟು? ಇಲ್ಲ ನಂಗೆ ಹೆಂಡತಿ ಪಾತ್ರನೇ ಬೇಕು ಅಂತ ಜಗಳ ಆಡಿದರೆ ಪಾತ್ರ ಇಲ್ಲಪ್ಪ, ಹೆಂಡತಿಯೇ ಇಲ್ಲ ಅಲ್ಲಿ, ಏನು ಮಾಡೋದು? ಮಧ್ವಾಚಾರ್ಯರು ತಂಗಿ ಅಕ್ಕನಾಗಿ ಸಹೋದರಿಯಾಗಿ ಅಲ್ಲಿ ಎಲ್ಲೋ ಹೆಸರೇ ಮರ್ತನಲ್ಲ, ಕಲ್ಯಾಣಿ ದೇವಿ ಇದ್ದಾಳೆ. ಆ ಪಾತ್ರದಲ್ಲಿ ನಂಗಿಲ್ಲ ಮಧ್ವಾಚಾರ್ಯಗೆ ನಾನು ಹೆಂಡತಿಯಾಗೇ ಬರಬೇಕು ಅಂದರೆ ಏನು ಆಗೋದಿಲ್ಲ, ಅಲ್ಲಿ ಪಾತ್ರ ಇಲ್ಲ. ಅದರಿಂದಾಗಿ ಹೆಂಡತಿಯಾಗೇ ಬರಬೇಕು ಅಂತ ಹಠ ಏನಿಲ್ಲ, ತಂಗಿಯಾಗಿ ಬರ್ಬೋದು, ಅದು ಅವತಾರದ ಕಾರ್ಯ. ಅದರಿಂದಾಗಿ ಈ ಕಾಮನ್ ಸೆನ್ಸ್ ಯೂಸ್ ಮಾಡದೆ ಎಲ್ಲ ಲಿಟರಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ಈ ಥರದ ಎಡವಟ್ಟು ಪ್ರಶ್ನೆಗಳು, ಎಡವಟ್ಟು ಆಕ್ಷೇಪಗಳು ತಲೆಯೊಳಗೆ ಬರುತ್ತೆ. ಅಂತೂ ಲಕ್ಷ್ಮಿಯಾಗಿ ಬಂದಿದ್ದಾಳೆ, ಅವಳನ್ನು ಅಲ್ಲಿ ಹೆಸರಿಸ್ತಾರೆ. ನಿನ್ನನ್ನು ಮುಂದೆ ನಾನಾ ಉಪಹಾರ ಬಲಿಬಿಹಿ ಸರ್ವಕಾಮ ವರಪ್ರದಾಂ, ನಿನ್ನ ರೂಪ ಬಯಸಿದವರಿಗೆ ಎಲ್ಲ ಥರದ ವರಗಳನ್ನು ಕೊಡುವಂತಹ ಅಪರೂಪದ ಶಕ್ತಿಯದು. ನಾಮಧೇಯಾನಿ ಕುರುವಂತಿ ಸ್ಥಾನಾನಿ ಚ ನರಾಭುವಿ, ನಿನಗೆ ಅಪರೂಪದ ಹೆಸರುಗಳನ್ನು ಲೋಕದಲ್ಲಿ ಮುಂದೆ ಕರೀತಾರೆ. ದುರ್ಗೇತಿ, ಭದ್ರಕಾಳೀತಿ, ವಿಜಯ, ವೈಷ್ಣವೀತಿ ಚ, ಕುಮುದಾ, ಚಂಡಿಕಾ ಚೈವ, ಕೃಷ್ಣ, ಮಾಧವಿ, ಕನ್ಯಕೇತಿ ಚ, ಮಾಯಾ, ನಾರಾಯಣಿ, ಈಶಾನಾ, ಶಾರದಾ, ಅಂಬಿಕಾ ಇತಿ ಚ. ಹೀಗೆಲ್ಲ ನಾಮಗಳಿಂದ ನಿನ್ನನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಎಲ್ಲ ಥರದ ಬಯಕೆಗಳು ಕೂಡ ಈಡೇರುತ್ತೆ ಅಂತ ದೇವರು ಅವಳನ್ನು ಆದೇಶ ಮಾಡಿ ಆ ಬಲರಾಮನ ಗರ್ಭವನ್ನು ರೋಹಿಣಿಯ ಗರ್ಭಕ್ಕೆ ಕಳುಹಿಸಿಕೊಡುವಂತಹ ವ್ಯವಸ್ಥೆ ಮಾಡ್ತಾನೆ. ಅವನು ಮುಂದೆ ರಾಮೇತಿ ಲೋಕ ರಮಣಾತ್ ಬಲಭದ್ರಂ ಬಲೋಚ್ಛ್ರಯಾತ್. ಅವನಿಗೆ ರಾಮ ಅಂತ ಯಾಕೆ ಹೆಸರು ಬಂತು ಅಂದರೆ ಲೋಕರಮಣಾತ್, ಲೋಕಕ್ಕೆ ಎಲ್ಲರಿಗೂ ಆನಂದವನ್ನು ಕೊಡುವ ಶಕ್ತಿಯಾಗಿದ್ದ. ಬಲ ಉಚ್ಛ್ರಯಾತ್, ಉತ್ತಮವಾದ ಬಲ ಅವನಲ್ಲಿತ್ತಾಗಿ ಬಲ ಅನ್ನುವ ಹೆಸರು ಅವನಿಗೆ ಅರ್ಥಪೂರ್ಣವಾಗಿ ಬಂತು. ಸಂಕರ್ಷಣ ಅಂತ ಭಗವಂತನ ರೂಪವೇ ಇದ್ದದ್ರಿಂದ ಅವನಿಗೂ ಸಂಕರ್ಷಣ ಅಂತ ಹೆಸರು ಉಳಿಯಿತು. ಹೀಗೆ ಪ್ರತಿಯೊಂದು ಆ ಹೆಸರುಗಳಿಗೂ ಅಲ್ಲಲ್ಲೇ ಅದರ ವಿವರಣೆ ಕೊಟ್ಟುಕೊಂಡೇ ಭಾಗವತ ವಿವರಣೆ ಮಾಡುತ್ತೆ. ಹೀಗೆ ವಸುದೇವ ದೇವಕಿಯರ ಮಗನಾಗಿ ಕೃಷ್ಣ ಅವತಾರ ಮಾಡುವಂತಹ ಪ್ರಸಂಗ ಬಂತು. ಆ
ಹೊಟ್ಟೆಯಲ್ಲೇ ಗರ್ಭ ತುಂಬಿಕೊಂಡಿದ್ದಾಗ ದೇವತೆಗಳೆಲ್ಲ ಬ್ರಹ್ಮ ರುದ್ರದೇವ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ಭವಾವೂಚತುಹು ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬಹಳ ಪ್ರಸಿದ್ಧವಾದದ್ದು. ಆದರೂ ಆ ಸ್ತೋತ್ರದ ಪ್ರಾರ್ಥನೆ ಎಷ್ಟು ಬಾರಿ ಮಾಡಿದರೂ ಅದು ಆಗಿದೆ ಅಂತನ್ನುವ ಬೇಸರವನ್ನು ಅದು ಖಂಡಿತ ತರುವಂತಹ ಮಾತುಗಳಲ್ಲ ಅನ್ನುವ ದೃಷ್ಟಿಯಿಂದ ಪಾರಾಯಣದ ಯೋಚನೆಯಿಂದ ಮಾಡೋಣ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಭಗವಂತನ ಬಗ್ಗೆ ಹೇಳ್ತಾ ಅದೇ ನೋಡಿ, ಇಡೀ ಮೊದಲ ಪದ್ಯದಲ್ಲೇ ಸತ್ಯಂ ಪರಂ ಧೀಮಹಿ ಅದನ್ನೇ ಇಲ್ಲಿ ಮತ್ತೆ ತಗೊಂಡ್ರು. ಅದೇ ಸತ್ಯನನ್ನೇ ಇಲ್ಲಿ ಮಾತಾಡಿಸಿದ್ದು. ಅಂದರೆ ಸತ್ಯ ಅಂದರೆ ಕೃಷ್ಣ, ಕೃಷ್ಣನೇ ಇಡೀ ಭಾಗವತದ ಕಥೆ. ಅದು 10ನೇ ಸ್ಕಂದದ ಕಥೆ ಮಾತ್ರ ಅಲ್ಲ. ನೀವು ಇಡೀ ಎಲ್ಲ ಸ್ಕಂದದಲ್ಲೂ ಪ್ರತಿಯೊಂದು ಬಾರಿಯೂ ಕೃಷ್ಣನ ಸ್ಮರಣೆಯಾಗದೆ ಆ ಸ್ಕಂದ ಮುಗಿಯುವುದಿಲ್ಲ. ಕೃಷ್ಣ ಅಂದರೆ ನಾವು ಅಂದ್ಕೊಂಡಿದ್ರು ಈ ರೂಪಕ್ಕೆ ಮಾತ್ರ ಅಂತ. ಬೆಟ್ಟದಿಂದ ಎತ್ತಿ ಹಾಕುವ ಹೊತ್ತಿನಲ್ಲಿ ಪ್ರಹ್ಲಾದನನ್ನು ಸಂಧ್ಯೆ ಆಗಿರುತ್ತೆ ಅಂತ ಅವನು ಸಂಧ್ಯಾಕಾಲದ ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಿ ನೀರಿಲ್ಲ. ಆದಾಗ ಅವನು ಕೈ ಮುಗಿದು ಅವನು ಪ್ರಾರ್ಥನೆ ಮಾಡ್ತಾನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅವನು ಸ್ತೋತ್ರ ಮಾಡಿದ್ದು ನರಸಿಂಹಾವತಾರದ ಕಾಲದಲ್ಲಿ ಈ ಶ್ಲೋಕ. ನಮ್ಮ ಜಪದಲ್ಲಿ ಅದೊಂದು ಇದೆ, ಸಂಧ್ಯಾಕಾಲದ ಹೊತ್ತಿನಲ್ಲಿ ಹೇಳ್ಕೊಳ್ಳಿಕ್ಕೆ. ನಮ್ಗೆ ಯಾಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಶ್ಲೋಕ ಬರೆದಿಟ್ಟಿದ್ದಾರೆ ಪುಸ್ತಕದಲ್ಲಿ, ನಾವು ಹೇಳಬೇಕಷ್ಟೇ. ಅದರ ಉದ್ದೇಶ ಅವನು ಸಂಧ್ಯಾಕಾಲದಲ್ಲಿ ಈ ಸ್ತೋತ್ರವನ್ನು ಹೇಗೆ ನಾವು ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಅನ್ನೋದು ಆ ಸಂಧ್ಯಾಕಾಲದಲ್ಲಿಯ ದೇವತೆಗಳನ್ನು ಭಗವಂತನನ್ನು ನಿರಂತರವಾಗಿ ಪ್ರಾಣಿ ಪಕ್ಷಿಗಳು ಸ್ತೋತ್ರ ಮಾಡ್ತಾವೆ ಅಂತ ಹೇಳಿಕೊಳ್ಳುವುದರಿಂದ ನಮ್ಮ ಸಂಧ್ಯೆಯೂ ಕೂಡ ಒಂದು ಹಂತದಲ್ಲಿ ಅದು ತಪ್ಪಲಿಲ್ಲ ಅಂತ ಅನ್ನುವ ಧೈರ್ಯವನ್ನು ತುಂಬುವುದಕ್ಕೋಸ್ಕರ ಹೇಳಬೇಕು ಅಂತ ಹೇಗೋ ಹಾಗೆ ಇದು ಕೂಡ ಅಲ್ಲಿ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅದು ನರಸಿಂಹಾವತಾರವೂ ಕೃಷ್ಣವೇ, ನರಸಿಂಹಾವತಾರವೂ ಗೋವಿಂದವೇ ಅನ್ನೋದನ್ನು ತಿಳಿಸ್ಲಿಕ್ಕೆ ಬಂದ ಹಾಗೆ ಅಲ್ಲಿ ಕೃಷ್ಣ ಶಬ್ದ ಮತ್ತೆ ಮತ್ತೆ ಕೃಷ್ಣ ಧ್ಯಾನ ಮನುಸ್ಮರನ್. ಆ ಜಿಂಕೆ ತಾನು ಹಿಂದಿನ ಕಾಲ ಇದರಲ್ಲಿ ಭರತನ ಶರೀರದಲ್ಲಿರುವಾಗ ಅಯ್ಯೋ ಜಿಂಕೆಯ ರೂಪವನ್ನು ನೆನೆಸಿಕೊಂಡು ಜಿಂಕೆಯಾಗಿ ಹುಟ್ಟುಮಿಟ್ನಲ್ವಾ ಅಂತ ಯೋಚನೆ ಮಾಡಿ ಆಗಲೂ ಅದು ಕೃಷ್ಣನನ್ನೇ ಜಾತಿ ಸ್ಮೃತಿಯಿಂದ ಸ್ಮರಣೆ ಮಾಡ್ತಾ ಜೀವ ಬಿಟ್ಟಿತು ಅಂತಿದೆ. ಇಡೀ ಈ ಪ್ರತಿ ಸ್ಕಂದ ನಾನು ನಿಮಗೆ ಹುಡುಕಿ ಕೊಡಬೇಕಲ್ಲ, ಸುಮ್ಮನೆ ನೋಡ್ತಾ ಹೋದರೆ ಎಲ್ಲ ಕಡೆಯಲ್ಲೂ ಕೃಷ್ಣ ಕಥೆ. ಅದರಿಂದಾಗಿ ಇದು ಕೃಷ್ಣ ಕಥಾಮೃತಂ ಅಂತ ಇಡೀ ಭಾಗವತಕ್ಕೆ ಹೆಸರು ಕೊಡೋದಕ್ಕೆ ಇದು ಕಾರಣ. ಸತ್ಯ ಇದರ ಮೂಲ ಶಬ್ದ ಇರುವುದು. ಸತ್ಯನಾದ ಪರಮಾತ್ಮನನ್ನು ಧ್ಯಾನಿಸುತ್ತೇನೆ. ಅವನು ವ್ರತವಾಗಿ ತೊಟ್ಟದ್ದು ಸತ್ಯವನ್ನು, ಅಂದರೆ ಸೃಷ್ಟಿ ಮಾಡುವ ಕ್ರಿಯೆ ಇತ್ಯಾದಿಗಳನ್ನೆಲ್ಲ ವ್ರತವಾಗಿ ತೊಟ್ಟವನು. ವ್ರತ ಅಂತಂದರೆ ಮಾಡಬೇಕಲ್ಲಪ್ಪ ಇದೊಂದು, ಇಲ್ಲ ಅಂದರೆ ಮುಗಿಯುವುದಿಲ್ಲ, ಚಾತುರ್ಮಾಸಿ ಯಾವಾಗ ಮುಗಿಯತ್ತಪ್ಪ ಅಂತ ಅನ್ನಿಸುವ ಸ್ಥಿತಿಯ ವ್ರತ ಅಲ್ಲ. ವ್ರತ ಅಂದರೆ ಅತ್ಯಂತ ಪ್ರೀತಿಯಿಂದ ನಾನು ಇದನ್ನು ಮಾಡಲೇಬೇಕು ಅನ್ನೋ ಹಠದಿಂದ ವರ್ಣ, ಇದು ನನ್ನದೇ. ವ್ರತದಲ್ಲಿ ಎರಡಿದೆ, ಬಿಡುವುದೊಂದು ಹಿಡಿಯುವುದೊಂದು ಅಂತ. ಪಯೋವ್ರತ ಅಂತ ಬಂದಾಗ ಹಾಲು ಬಿಡುವುದು ಅಂತ, ಮತ್ತೊಂದು ಪಯೋವ್ರತ ಇದೆ, ಹಾಲನ್ನು ಮಾತ್ರ ಸ್ವೀಕರಿಸುವುದು. ಪಯೋವ್ರತದಲ್ಲಿ ಇವಳು ಅದಿತಿ ಕಶ್ಯಪರನ್ನು ಕೇಳಿಕೊಂಡಾಗ ಭಗವಂತ ಅವತರಿಸಿ ಬರಬೇಕು ಅಂತ ಹೇಳುವಾಗ ಅಲ್ಲಿ ಬೋಧಿಸುವುದು ಪಯೋವ್ರತವನ್ನು. ಅಲ್ಲಿ ಪಯೋವ್ರತ ಅಂದರೆ ಪಯಸ್ಸು ಮಾತ್ರ, ಮತ್ತೇನೂ ಇಲ್ಲ. ಇನ್ನೊಂದು ಕಡೆ ಪಯೋವ್ರತ ಅಂದರೆ ಪಯಸ್ಸನ್ನು ಬಿಟ್ಟು ಏನಾದರೂ ತಗೊಳ್ಳಿ ಅಂತ. ಪಯಸ್ಸಿನ ನಮ್ಗೆ ಅದನ್ನು ಸ್ವಲ್ಪ ಅದಕ್ಕೆ ಮೊಸರು ಸಿಡಿಸಿ ಆಮೇಲೆ ಕಾಫಿ ಕುಡಿಯೋದು ಪಯೋವ್ರತ ಆಗೋದಿಲ್ಲ. ನಮ್ಮ ಆಸೆಗಳು ಈಡೇರಿಸಿಕೊಳ್ಳುವುದಕ್ಕೆ ಒಂದು ಹುಚ್ಚಷ್ಟೇ. ಅಂದರೆ ನಮಗೇನೆಂದರೆ ಒಟ್ಟು ಹೇಗಾದರೂ ಮಾಡಿ ನಮ್ಮ ಇಷ್ಟಾರ್ಥ ಈಡೇರಿಸಿಕೊಳ್ಳಿಕ್ಕೋಸ್ಕರ ಅಂದರೆ ವಾಪಸ್ಸು ಪ್ರತಿಕ್ರಿಯಿಸಿದ ಸುಮ್ಮನೆ ಮೌನವಾಗಿ ಎಲ್ಲವನ್ನು ನೋಡ್ತಾ ಇರುವ ದೇವತೆಗಳನ್ನು ಮಂಗ ಮಾಡಿಬಿಡೋಣ ಅಂತ, ಅವರಿಗೇನು ಗೊತ್ತಾಗಲ್ಲ ಅಂತ. ಇದು ನಮ್ಮದೇ ಯೋಚನೆಗಳು. ಹಾಗಾಗಿ ಸತ್ಯವ್ರತಂ ಸತ್ಯಪರಂ, ಸತ್ಯದ ಪರವಾಗಿಯೇ ಇರ್ತಾನೆ ದೇವರು. ಯಾವತ್ತೂ ಕೂಡ ಸುಳ್ಳಿನ ಪರವಾಗಿ ನಿಲ್ಲುವುದಿಲ್ಲ. ಇದು ಒಂದೊಂದು ಅರ್ಥವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ತ್ರಿಸತ್ಯಂ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರೂ ಕಾಲವೂ ಸತ್ಯ. ಯಾಕೆಂದರೆ ನೀನು ಇಲ್ಲಿ ತನಕ ನೋಡಿದ್ದೆಲ್ಲ ಸುಳ್ಳು ಅಂದರೆ ಕಾಲವೇ ಸುಳ್ಳ, ಅಥವಾ ಇನ್ನು ಬರೋದೆಲ್ಲ ಸುಳ್ಳು ಅಂದರೆ ಭವಿಷ್ಯನೂ ಸುಳ್ಳ, ಅಥವಾ ನೀನು ಇಲ್ಲಿ ಇರುವುದೇ ಸುಳ್ಳು ಅಂದರೆ ವರ್ತಮಾನ ಸುಳ್ಳು. ನನಗೆ ಅನುಭವಕ್ಕೆ ಬರ್ತಾ ಇದೆ, ನಾನು ಈಗಿದ್ದೇನೆ ಅಂತ. ನಿನ್ನೆ ಇದ್ದೆ ಅಂತ ನೆನಪಿದೆ, ನಾಳೆ ಇರ್ತೇನೆ ಅಂತ ಅನ್ನೋದು ಒಂದು ಗೊತ್ತಿಲ್ಲ. ನಾಳೆ ಆದಮೇಲೆ ಭವಿಷ್ಯ ಇತ್ತು ಅಂತ ಒಂದು ಗೊತ್ತಾಗುತ್ತೆ ಅಷ್ಟೇ. ಬಿಟ್ಟರೆ ಭವಿಷ್ಯ ಈಗ ಗೊತ್ತಾಗೋದಿಲ್ಲ. ಭವಿಷ್ಯವೇ. ಭವಿಷ್ಯ ವರ್ತಮಾನ ಆಗೋದು ದೇವರಿಗೆ ಮಾತ್ರ. ಭೂತ ಭವ್ಯ ಭವತ್ ಪ್ರಭು. ಭೂತ ನಿಜವಾಗಿ ಹೇಗಿರಬೇಕು? ಭೂತ
ಭವತ್ ಭವ್ಯ ಪ್ರಭು ಹೇಳಬೇಕಿತ್ತು ಅಲ್ವಾ ನಾಮೋಚ್ಚಾರಣೆಯಲ್ಲಿ. ಭೂತ ಆದಮೇಲೆ ಭವತ್ ಬರಬೇಕು, ಭವತ್ ಆದಮೇಲೆ ಭವ್ಯ ಬರಬೇಕು. ಇಲ್ಲಿ ಉಲ್ಟ, ಭೂತ ಭವ್ಯ ಭವತ್ ಪ್ರಭು. ಭೂತ ಮತ್ತು ಭವ್ಯ ಎರಡೂ ಕೂಡ ಭವತ್ನಲ್ಲಿ ಯಾರಿಗಿದೆಯೋ ಅವನೇ ಪ್ರಭು. ಆದರೆ ಭಗವಂತನಿಗೆ ನೋಡಿ, ಆ ಮಾರ್ಕಂಡೇಯರ ಕಥೆ 12ನೇ ಸ್ಕಂದದಲ್ಲಿ ಬರುವಾಗ ಆಗಿ ಹೋದ ಪ್ರಳಯ ಕಾಲವನ್ನು ಈಗ ವಿಷನ್ ತೆಗೆದು ವಿಡಿಯೋ ತೆಗೆದು ತೋರಿಸಿದ್ದಲ್ಲ, ಆ ಕಾಲವನ್ನೇ ಇಲ್ಲಿಗೆ ತಂದು ತೋರಿಸ್ತಾನೆ. ಅದು ಅವನ ಸೂಕ್ಷ್ಮವಾದ ಸಾಮರ್ಥ್ಯ ಅಂತ ಹೇಳ್ತಾರೆ. ಅಲ್ಲಿ ಕಾಲವನ್ನು ಸೂಕ್ಷ್ಮಗೊಳಿಸಿ ಈ ಕಾಲದಲ್ಲಿ ಆದ ಕಾಲವನ್ನು ತೋರಿಸ್ತಾನೆ. ಅಜಾಮಿಳನಿಗೆ ಏನು ಮಾಡಿದರೆ ಹೇಗಾಗುತ್ತೆ ಅಂತ ಮುಂದೆ ನಡೆಯುವುದನ್ನು ತೋರಿಸ್ತಾನೆ. ನಿನ್ನ ನಾರಾಯಣ ನಾಮಸ್ಮರಣೆ ಭಗವಂತ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಭರವಸೆ ತುಂಬುವ ಮುಂದಿನ ದೃಶ್ಯ ಅಂತ ತೋರಿಸ್ತಾನೆ. ಉದ್ಧಾರ ಆದವನು. ಅದರಿಂದಾಗಿ ಭಗವಂತನಿಗೆ ಭೂತ ಮತ್ತು ಭವ್ಯ ಭವತ್ನಲ್ಲಿದೆ. ಅದರಿಂದ ಅವನಿಗೆ ಭಯವೂ ಇಲ್ಲ, ತಲೆಬಿಸಿ ಇಲ್ಲ. ನಮ್ಗೆ ತಲೆಬಿಸಿ ಯಾಕೆಂದರೆ ಅಯ್ಯೋ ಹಾಗೆ ಆಗೋಯ್ತಾ, ಹೀಗೆ ಮಾಡಿದರೆ ಚೆನ್ನಾಗಿತ್ತು ಅಂತ ಒಂದು, ನಾಳೆ ಹೀಗೆಲ್ಲ ಆಗ್ಲಿಕ್ಕಿದೆಯಾ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಇನ್ನೊಂದು. ವರ್ತಮಾನ ಇಲ್ಲ. ಯಾಕೆಂದರೆ ಒಂದೋ ಭೂತದಲ್ಲಿರ್ತೇವೆ, ಒಂದೋ ಭವಿಷ್ಯದಲ್ಲಿರ್ತೇವೆ. ಭವಿಷ್ಯದಲ್ಲಿ ಇರ್ತೇವೆ ಅಂದರೆ ಏನು, ಭವಿಷ್ಯ ಏನು ಮಾಡೋದು ಅಂತಲ್ಲ, ಭವಿಷ್ಯ ಏನಾಗಬಹುದು ಅಂತ ಯೋಚನೆಯಲ್ಲೇ. ಈ ಕಾಲವೂ ಇಲ್ಲ, ಆಗಿನ ಕಾಲ ನಮ್ಮ ಕೈಯಲ್ಲಿಲ್ಲ, ಮುಂದಿನ ಕಾಲ ನಮ್ಮ ಕೈಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಹಾಗಲ್ಲ. ಭೂತ ಮತ್ತು ಭವ್ಯ ಎರಡೂ ಕೂಡ ಭವತ್ನಲ್ಲಿರುವುದರಿಂದ ಪ್ರಭವತಿ, ಆ ಪ್ರಭಾವ, ಆ ಪ್ರಭುತ್ವ ಅವನಲ್ಲಿದೆ ಅಂತ ಅನ್ನುವ ದೃಷ್ಟಿಯಿಂದ ಅವನನ್ನು ತ್ರಿಸತ್ಯಂ, ಮೂರು ಕಾಲವು ಅವನಿಗೆ ಸತ್ಯವೇ, ಮೂರು ಕಾಲವು ಅವನಿಗೆ ಯಥಾವತ್ತಾಗಿ ಕೈಯಲ್ಲಿರುವಂಥದ್ದು. ಸತ್ಯ ಅಂದರೆ ಈ ಜಗತ್ತು, ಸತ್ಯಸ್ಯ ಯೋನಿಂ, ಈ ಸತ್ಯವಾದ ಜಗತ್ತಿಗೆ ಕಾರಣ ಅವನು. ಇಲ್ಲದೇ ಇರುವುದನ್ನು ಸೃಷ್ಟಿ ಮಾಡುವುದೇನು? ನೋಟೇ ಇಲ್ಲ, ಪೇಪರ್ ಈಗ ಮಾಡಿದ ನೋಟ್ ತೋರಿಸಿದ, ಅವನು ರಿಸರ್ವ್ ಬ್ಯಾಂಕಿನ ಇವನನ್ನು ಪ್ರೆಸಿಡೆಂಟ್ ಮಾಡಿಬಿಡಿ ಅಂತ ಮಾಡಲಿಕ್ಕಾಗತ್ತಾ? ಯಾಕಂದರೆ ನೋಟ್ ಸೃಷ್ಟಿ ಮಾಡ್ತಾನೆ ರೀ. ನಿಮಗೆ ಯಂತ್ರ ಖರ್ಚು ಉಳೀತು, ಕರೆಂಟ್ ಖರ್ಚು ಉಳೀತು, ಸೀಲ್ ಖರ್ಚು ಉಳೀತು, ಕಲರ್ ಖರ್ಚು ಉಳೀತು, ಎಷ್ಟೋ ಜನ ಸಂಭಾವನೆ ಖರ್ಚು ಉಳೀತು, ದೇಶದ ಎಲ್ಲ ವ್ಯವಸ್ಥೆಯನ್ನು ಒಬ್ಬನೇ ಏನು ಆನಂದ ಮಾಡ್ತೀವ? ಅವ್ನು ಮಾಡಿದ ಸುಳ್ಳು ಸೃಷ್ಟಿ ಅಂತ ಗೊತ್ತಿದೆ. ಅವನನ್ನು ಸಂತೋಷಪಡಿಸ್ಬೋದು. ನೀವು ಮಾಡಿದ್ರಿಂದ ನಮಗೊಂದಿಷ್ಟು ಹೊತ್ತು ಎಂಟರ್ಟೈನ್ಮೆಂಟ್ ಸಿಕ್ತು, ಅದಕ್ಕೋಸ್ಕರ ನಿಂಗೊಂದು ಥ್ಯಾಂಕ್ಸ್, ಇಷ್ಟು ಹೇಳ್ಬೋದು ಅಷ್ಟು ಹೊರತು ಬೇರೆ ಯಾವುದೇ ಅವನನ್ನು ನೋಟ್ ತಯಾರು ಮಾಡಿದೆ. ನಮ್ಮ ಮನೇಲಿ ಬಂದುಬಿಡು, ನಮ್ಮ ಮನೇಲಿ ಸಾವಿರ ಪೇಪರ್ಸ್ ಹಳೇದೆಲ್ಲ ನಾನು ಇನ್ನೂ ಗುಜರಿಗೆ ಹಾಕಿಲ್ಲ, ಮನೆಗೆ ಬಾ, ನಮ್ಮ ಕೋಣೆಯಲ್ಲಿ ಕೂತ್ಕೋ, ಹರ್ಕೊಂಡು ಕೂತ್ಕೋ, ಹರಿದೆಲ್ಲ ನೋಟ್ ಮಾಡಿಟ್ಟು ಆಮೇಲೆ ನಾಳೆ ಹೋಗು, ಹೇಳಲಿಕ್ಕಾಗತ್ತಾ? ಅದರಿಂದ ಸುಳ್ಳು ಸೃಷ್ಟಿ ಮಾಡುವವನನ್ನು ಒಬ್ಬ ಸ್ರಷ್ಟಾರ ಅಂತ ಶಬ್ದದಿಂದ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯ ಮೇಲೆ ಅದು ಸತ್ಯ. ಭ್ರಮೆಯಿಂದ ಸುಳ್ಳಾಗಿ ಕಾಣಬಹುದು. ಹಾವು ಅಲ್ಲದೇ ಇದ್ದರೂ ಹಾವು ಅಂತ ಕಾಣಿಸ್ಬೋದು, ಆದರೆ ಹಗ್ಗ ಇರಲೇಬೇಕು. ಹಗ್ಗ ಇಲ್ಲದೆ ಹಾವು ಅಂತ ಭ್ರಮೆ ಬರಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಸತ್ಯವಾದ ಒಂದು ವಸ್ತುವೇ ಇಲ್ಲದೆ ಇಲ್ಲೊಂದು ಜಗತ್ತಿದೆ ಅಂತ ಅನ್ನಿಸ್ಬೇಕಂದ್ರೆ ಹಾಗಾದರೆ ಇನ್ನೊಂದು ಸತ್ಯವಾದ ಜಗತ್ತೆಲ್ಲೋ ಇದೆ ಅಂತ ಹೇಳಬೇಕು ನೀವು. ಹಾಗಾಗಿ ಈಗ ಏನು ಅಂದರೆ, ಒಂದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸಿತು ಅಂತಂದರೆ ಬೆಳ್ಳಿ ಇರಲಿಲ್ಲ ಸತ್ಯ, ಆದರೆ ಬೆಳ್ಳಿಯು ಎಲ್ಲೋ ಒಂದು ಕಡೆ ನಾನು ಆಚಾರಿ ಅಂಗಡಿಯಲ್ಲಿ ನೋಡಿರ್ಬೇಕಲ್ವ, ಅಲ್ಲಿ ನೋಡದೇ ಇದ್ರೆ ಇಲ್ಲಿ ಬೆಳ್ಳಿ ಇದೆ ಅಂತ ಭ್ರಮೆ ಹೇಗೆ ಬರಲಿಕ್ಕೆ ಸಾಧ್ಯ? ಇಲ್ಲಿ ಬೆಳ್ಳಿಯ ಭ್ರಮೆ ಇದೆ ಅಂತ ಅನ್ನೋ ಯೋಚನೆ ಬರಬೇಕು ಅಂದರೆ ಅಲ್ಲಿ ಒಂದು ಕಡೆ ಅದನ್ನು ನೋಡಿರಬೇಕು. ಸರಿ, ಇಲ್ಲಿ ನೋಡಲಿಕ್ಕಾದ್ರೂ ಒಂದು ವಸ್ತು ನಿಜವಾಗಿ ಇಲ್ಲದೇ ಇದ್ರೆ ಇಲ್ಲಿ ನೋಡುವುದೇನು ನಾನು? ಕಪ್ಪೆ ಚಿಪ್ಪು ಒಂದು ಕಡೆ ಇರಬೇಕು, ಬೆಳ್ಳಿಯೂ ಒಂದು ಕಡೆ ಇರಬೇಕು, ಆದರೆ ಎರಡೂ ಕಡೆ ಒಂದೇ ಹೊತ್ತಿನಲ್ಲಿ ಇದೆ ಅಂತ ಅನ್ನಿಸಿದ್ದು ಭ್ರಮೆ. ರಜತಮೇವ ಪ್ರತ್ಯಭಾತ್ ಅಂತ ಅನ್ನಿಸಿದ್ದು ಭ್ರಮೆ ಅಷ್ಟೇ. ಈಗ ನನಗೆ ಬೆಳ್ಳಿ ಕಂಡಿತು, ಇದು ಸುಳ್ಳು. ನಾನು ಅಟ್ಟಿಸಿಕೊಂಡು ಬಂತು ಅಂತ ಎದ್ದು ಓಡುವಾಗ ಅಯ್ಯೋ ಮನೆನಾ, ಅಯ್ಯೋ ನಿಜವಾಗ್ಲೂ ನಾನು ಅಟ್ಟಿಸ್ಕೊಂಡ್ಬಂತು ಅಂತ ಅಂದ್ಕೊಂಡೆ ಅಂತ ಕನಸಿನಲ್ಲಿ ನಡೆಯುತ್ತಾ ಇದ್ದ ಘಟನೆಯನ್ನು ಎಚ್ಚರದಲ್ಲಿ ನಡೆಯುತ್ತಾ ಇದೆ ಅಂತ ಅಂದ್ಕೊಂಡದ್ದು ಸುಳ್ಳು ಹೊರತು ಕನಸು ಸುಳ್ಳಲ್ಲ. ಯಾಕೆಂದರೆ ಕನಸು ಸುಳ್ಳಲ್ಲ. ಯಾಕೆ ಅಂದರೆ ಕನಸಿನಲ್ಲಿ ಬೆವರಿದ್ದಾನೆ, ಕನಸಿನಲ್ಲಿ ಋಷಿಗಳು ಯಾರೋ ಬಂದು ಉಪದೇಶ ಕೊಟ್ಟಿದ್ದಾರೆ, ಅವನಿಗದು ಸಿದ್ಧಿಯಾಗಿದೆ. ಕನಸಿನಲ್ಲಿ ಮುಂದೆ ಆಗುವ ಶಕುನವನ್ನು ಅವನಿಗೆ ತಿಳಿಸಿ ಅದರಿಂದ ಅನಾಹುತವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸೂಚನೆ ಆಗಿದೆ. ಅಲ್ಲೇ ಅವನು ಯಾವುದೋ ಒಂದು ದುಷ್ಟ ಆಗಿದ್ರೆ ರಾಜ ಆಗಬೇಕು ಅಂತನ್ನುವ ದೊಡ್ಡ ಯೋಗ ಡಮಾರಾಗಿದೆ. ಪುಣ್ಯ ಇಲ್ಲ, ರಾಜಯೋಗ ಇತ್ತು, ಒಳ್ಳೆ ಕೆಲಸ ಏನೂ ಮಾಡಿಲ್ಲ, ದೇವರು ಕೊಡಬೇಕು ಅವನಿಗೆ ಆ ಯೋಗ. ಕನಸಿನಲ್ಲಿ ಅವನು ರಾಜ ಆಗ್ತಾನೆ. 50 ವರ್ಷ ಭೂಮಿಯನ್ನು ಆಳಿ ನಾನೇ ಮಂತ್ರಿ ಆದೆ ಅಂತ ತನ್ನನ್ನೇ ಮಂತ್ರಿ ಅಂತ ಹೇಳ್ಕೊಂಡು ತಿರುಗಿ ಕೊನೆಗೂ ಒಂದು ತಾನು ಅಧಿಕಾರವನ್ನು ಚಲಾಯಿಸಿದ್ದೇನೆ ಅಂತ ತೃಪ್ತಿಪಟ್ಟು ಹೇಳುವಾಗ ಏನೂ ಇರಲ್ಲ ಅಷ್ಟೇ. ಅಥವಾ ಇನ್ನೊಬ್ಬ ಒಳ್ಳೆಯವನಿರ್ತಾನೆ, ಅದು ದುಷ್ಟ ಯೋಗ ಇರುತ್ತೆ, ಅದು ಯಾವುದೋ ಒಂದು ಕೆಟ್ಟ ಯೋಗ ಇರುತ್ತೆ. ಆ ಯೋಗ ಅವನ ಕನಸಿನಲ್ಲೇ ಸತ್ತ ಒಂದು ಅನುಭವ ಆಗಿ ವೇದನೆ ಅನುಭವಿಸಿ
ಉಸಿರು ತೆಗೆದು ನೋಡ್ತಾನೆ, ದೇವರು ನನ್ನನ್ನು ಉಳಿಸಿದ, ನಿಜವಾಗಿ ಹೊಡೆದು ಏನಾದರೂ ಆಗಿದರೆ ಈ ಥರ ಬದುಕಲಿಕ್ಕಾಗ್ತಿತ್ತ, ಎಚ್ಚರಗೊಳಿಸಿ ಉಳಿಸಿದ. ಎಚ್ಚರಗೊಳಿಸುವುದು ಒಂದು ಉಳಿಸುವುದೇ ಅಲ್ವಾ? ಎಚ್ಚರವೇ ಆಗದೇ ಇದ್ದರೆ ಚಿರನಿದ್ದೆಗೆ ಜಾರಿದ್ದಾರೆ, ನಾಳೆ ಶ್ರದ್ಧಾಂಜಲಿ ಪೋಟಲ್ಲಿ ಒಂದು 5ನೇ 6ನೇ ಪೇಜಲ್ಲಿ ಬರ್ತಿತ್ತು. ಅದಾಗದಂತೆ ನಮ್ಮನ್ನು ಉಳಿಸಿದ್ದಾನೆ ಅನ್ನೋದೇ ಅವನ ಸೃಷ್ಟಿಯ ಸತ್ಯತೆ. ನಮ್ಮನ್ನು ಇವತ್ತಿಗೂ ಎಲ್ಲ ಕಾಲದಲ್ಲೂ ನಿರಂತರ ನೋಡಿಕೊಳ್ತಾ ಇದ್ದಾನೆ. ಸತ್ಯಸ್ಯ ಯೋನಿಂ, ಸುಳ್ಳದ್ದಕ್ಕೆ ಕಾರಣ ಬೇಕಿಲ್ಲ. ಸುಳ್ಳಾಗಿ ಕಾಣುವುದಕ್ಕೆ ಕಾರಣವಾದ ಸಂಗತಿಗಳಿರ್ಬೋದು, ಆದರೆ ಅದು ಮಹತ್ವದ ಸಂಗತಿ ಅಲ್ಲ. ಇವರಿಗೆ ಹಗ್ಗೆಲ್ಲ ಹಾವು ಥರ ಕಾಣಿಸುತ್ತಪ್ಪ, ಎಂಥ ದೊಡ್ಡ ಜ್ಞಾನಿಗಳು ಹೇಳ್ತೀವ ಯಾರನ್ನಾದರೂ? ಅದು ಸೃಷ್ಟಿನೇ ಅಲ್ಲ, ಸತ್ಯಸ್ಯ ಯೋನಿಂ ಅಂತ ನೀವು ಹೊಗಳುವ ಶಬ್ದವೇ ಅಲ್ಲ ಅದು. ಯಾರಿಗೆ ಸತ್ಯವಾದದ್ದು ಇದ್ದದ್ದು ಇದ್ದ ಹಾಗೆ ಕಾಣುವುದು ಅನ್ನೋದೇ ನಿಜವಾದ ಕಾಣುವ ಗುಣ. ಅದಕ್ಕೆ ಕಾರಣ ಆಗುವುದು ಇನ್ನೂ ದೊಡ್ಡ ಗುಣ, ಅದು ಭಗವಂತನ ಗುಣ. ಸತ್ಯಸ್ಯ ಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ. ಇಲ್ಲ, ಅದೇ ಅವನಾಗಿರುವುದಾದ್ರೆ ಎರಡಿಲ್ವೇ ಇಲ್ಲ. ನೀವು ಹೇಳಿ ಜಗತ್ತು ಸತ್ಯ ಅಂತ ಹೇಳಿ, ಅವನು ಸತ್ಯ ಅಂತಿಲ್ಲ. ಅವನು ಜಗತ್ತು ಅಂತ ಹೇಳಬೇಡಿ, ಅವನೇ ಜಗತ್ತು. ನಿಹಿತಂಚ ಸತ್ಯೇ. ಈಗ ಮೋಕ್ಷಕ್ಕೆ ಹೋದ, ಮೋಕ್ಷ ಒಂದು ಬೇರೆ ಇರಬೇಕಾ? ಹೋಗೋನೊಬ್ಬ ಬೇರೆ ಇರಬೇಕಾ? ಮೋಕ್ಷವನ್ನು ಕೊಡೋನೊಬ್ಬ ಬೇರೆ ಬೇಕಾ? ಮೋಕ್ಷ ತಗೊಳ್ಳೋನೊಬ್ಬ ಇರಬೇಕಾ? ಮೋಕ್ಷ ಅಂತ ಒಂದು ಬೇರೆ ಇರಬೇಕಾ? ಇದೇನು ಇಲ್ಲದೆ ಎಲ್ಲ ಒಂದೇ ಅಂದರೆ ಇಷ್ಟೆಲ್ಲ ವ್ಯವಹಾರ ಯಾಕೆ? ಒಂದು 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 ಅಂತ ಮಾತಾಡ್ತಿದ್ರೆ ಆಯ್ತು. ಯಾಕೆಂದ್ರೆ ಏನು ಮಾತಾಡಿದ್ರು ಒಂದೇ. 1 + 1 1, 2 + 2 1, 3 + 1 1, ಏನು ಹೇಳಿದ್ರು ಒಂದು. ಯಾಕಂದರೆ ಅದು ಒಂದೇ ಇರೋದು. ನೀವೇನು 1 ಅಂತ 2 ಸಲ ಹೇಳಿದ್ರು ತಪ್ಪು, ಯಾಕಂದರೆ 2 ಒಂದಾಯಿತು. 1 ಅಷ್ಟು ಹೇಳಿದ್ಮೇಲೆ ಮುಗಿದು. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯ ಚಿನ್ನ ಸಂಶಯ ಅಂತ ಎಲ್ಲವೂ ಕೂಡ ಅಲ್ಲಿಗೆ. ಅವನು ಗುರುಗಳು ಮೌನವಾಗಿದ್ದರೆ ಶಿಷ್ಯರ ಸಂಶಯ ಎಲ್ಲ ಛೇದಾಗೋಗುತ್ತೆ. ಯಾಕೆಂದರೆ ಒಂದೇ. ಅವನು ಇಲ್ಲಿ ಇವನಿಗೆ ಯೋಚನೆ ಮಾಡ್ತಾ ಇರ್ತಾನೆ, ಅವನಿಗೆ ಅಲ್ಲಿ ಪರಿಹಾರ ಆಗ್ತಾ ಇರುತ್ತೆ. ಎರಡು ಬೇರೆ ಇಲ್ಲವೇ ಇಲ್ಲ. ನಮಸ್ಕಾರ ಮಾಡಲಿಕ್ಕಿಲ್ಲ ಗುರುಗಳಿಗೆ, ಯಾಕೆಂದರೆ ನಾನೇ ಗುರುಗಳಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಹಾಗಾಗಿ ನಿಹಿತಂಚ ಸತ್ಯೆ, ಸತ್ಯನಾದ ಭಗವಂತನಲ್ಲಿ ಈ ಸತ್ಯವಾದ ಜಗತ್ತು ಒಳಗಿನಿಂದ ತುಂಬಿಕೊಂಡಿದೆ. ಅವನೇ ಹೊರಕ್ಕೆ ಮತ್ತೆ ತರ್ತಾನೆ, ಅವನೇ ಒಳಕ್ಕೆ ತೆಗೆದುಕೊಳ್ತಾನೆ. ಅದರಿಂದಾಗಿ ತೆಗೆದುಕೊಳ್ಳುವುದು ತರುವುದು ಅಂತ ಅನ್ನೋದು 2 ವಸ್ತು ಇದ್ದಾಗ ಆಗುವ ಕೆಲಸ ಹೊರತು, ಒಂದೇ ವಸ್ತು ಇದ್ದಾಗ ಅದನ್ನು ತೆಗೆದುಕೊಂಡ, ಅದನ್ನು ಹಾಕಿಕೊಂಡ, ಅದನ್ನು ತುಂಬಿಸಿದ, ಅದನ್ನು ಎತ್ತಿದ, ಅದನ್ನು 2 ಮಾಡಿದ ಹೇಳಲಿಕ್ಕಿಲ್ವೇ ಇಲ್ಲ. 2 ಇದ್ದಾಗಲೇ ಒಂದು ವಸ್ತು, ಹೊತ್ತುಕೊಳ್ಳುವ ವಸ್ತು ಒಂದು, ಹೊರುವ ವಸ್ತು ಒಂದು. ಹಾಗಾಗಿ ಈ 2 ಶಬ್ದಗಳು ಬಾರದೆ ಜಗತ್ತು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಆ ಸತ್ಯಕ್ಕೂ ಸತ್ಯವಾದ ಜಗತ್ತಿಗೂ ಆ ಸತ್ಯದ ಗಟ್ಟಿತನವನ್ನು ಕೊಟ್ಟವನು ಅವನೇ. ಸತ್ಯಸ್ಯ ಸತ್ಯಂ. ಈ ಜಗತ್ತು, ಈ ಆಕೃತಿಗಳೆಲ್ಲವೂ ಕೂಡ ನಮಗೆ ಅನುಭವಕ್ಕೆ ಬರುವಾಗ ಹೀಗೆ ಇದ್ದು ಇದೇ, ನಾಳೆ ಇದು ಬರುವಾಗ ತಲೆ ಕೆಳಗಾಗಿ ನಿಂತುಬಿಟ್ಟಿದ್ರೆ ಏನು ಕತೆ? ಸುಳ್ಳಾಗಿ. ನಾವು ಇವತ್ತು ನೋಡಿದ್ದು ಯಾರೋ ಒಡೆದು ಕಾರಣಪೂರ್ವಕವಾಗಿ ಏನಾದರೂ ಬಿದ್ದು ಹೋಗಿದ್ರೆ ಬೇರೆ ಪ್ರಶ್ನೆ. ಸುಳ್ಳು ಏನು ಬೇಕಾದರೂ ಆಗೋದು. ಯಾಕಂದರೆ ಕನಸು ನಿನ್ನೆ ಬಿದ್ದಾಗಿ ಇವತ್ತು ಬೀಳಬೇಕು ಅಂತಿಲ್ಲ. ಕೆಲವರಿಗೆ ಕನಸು ಕಂಟಿನ್ಯೂ ಆಗೋದು ಅಂತಿರುತ್ತೆ. ಕಂಟಿನ್ಯೂ ಆಗುವಾಗ ನಿನ್ನೆ ಏನಿರುತ್ತೆ ಅದು ಸ್ವಲ್ಪ ವ್ಯತ್ಯಾಸ ಆಗಿ ಬೇರೆ ಇರುತ್ತೆ. ಯಾಕೆಂದರೆ ಅದು ಕನಸು, ಏನು ಬೇಕಾದರೂ ಆಗ್ಬೋದು. ಅವನು ಆನೆ ತೊಗೊಂಡು ಕಿಸೆ ಒಳಗೆ ಹಾಕೊಂಡು ಓಡಾಡ್ತಾ ಇರ್ತಾನೆ. ನಿಂಗೆ ಆನೆ ಬೇಕಾ ತಗೋ ಅಂತ ಕಿಸೆಯನ್ನು ತೆಗೆದು ಕೊಡ್ತಾ ಇರ್ತಾನೆ. ಅಂದರೆ ಅಲ್ಲಿ ನಡಿಬೋದು ಅದು. ಹಾಗೆಯೇ ಹೊರಗಿನ ಜಗತ್ತಾಗ್ಬಿಟ್ರೆ, ಯಾಕೆಂದರೆ ಯಾವ್ದು ಬೇಕಾದರೂ ಮಿಕ್ಸ್ ಆಗೋದು. ಆನೆಯೂ ಸತ್ಯ, ಕಿಸೆಯೂ ಸತ್ಯ. ಆದರೆ ಆ ಗಾತ್ರ ಚಿಕ್ಕದಾಗೋದು, ಇರುವೆದ್ದನ್ನು ಆನೆಗೆ ಜೋಡಿಸಿ ಓದ್ತಾ ಇದ್ದಾನೆ ಅಂತ ಅನ್ನೋದು ಅಷ್ಟೇ ಸುಳ್ಳಲ್ಲಿ. ಯಾಕೆಂದರೆ ಜ್ಞಾನ ಅಂತೂ ಆನೆದ್ದು ಹೌದಲ್ವ, ಅದು ಇರುವೆದ್ದು ಹೌದಲ್ವಾ, ಕಿಸೆ ಅನ್ನೋದು ಇತ್ತು ಹೌದಲ್ವಾ, ಇಟ್ಟುಕೊಳ್ಬೇಕು ಅಂತ ಒಂದು ಸರ್ತಿ ಆಸೆ ಬಂದದ್ದು ಹೌದು. ಆ ಆಸೆ ಅಲ್ಲಿ ಕನಸಿನಲ್ಲಿ ಈಡೇರಿತ್ತು ಅಷ್ಟೇ. ಅಂದರೆ ಇದೆಲ್ಲ ಸೇರಿಕೊಂಡು ಒಂದು ಜಗತ್ತಾಗುವುದಕ್ಕೆ ಸತ್ಯಕ್ಕೆ ಸತ್ಯತನವನ್ನು ಕೊಟ್ಟವನು ಅವನೇ, ಸತ್ಯವನ್ನು ಕೊಂಡೊಯ್ಯುವನು ಅವನೇ. ಸತ್ಯಾತ್ಮಕನಾದ ಪರಮಾತ್ಮ ನಿನ್ನನ್ನು ಶರಣಂ ಪ್ರಪನ್ನ. ನಾವೆಲ್ಲರೂ ಕೂಡ ಶರಣ ಅಂದರೆ ಮನೆ ಅಂತ ಅರ್ಥ. ದೇವರ ಅಪರೂಪದ ಹೆಸರುಗಳಲ್ಲಿ ಒಂದು ಅದು ಶರಣಂ ಅಂತ. ಶರ ಅಂದರೆ ಈ ಶರೀರದಿಂದ ಆನಂದವನ್ನು ಕೊಡುವವ ಅಂತ. ಈ ಶರೀರದಿಂದ ನಶ್ಚ ನಿರ್ವೃತ್ತಿ ವಾಚಕ. ಈ ಶರ ಅನ್ನೋದು ಶೀರ್ಯತೆ, ಶರೀರಕ್ಕೆ ಶರ ಅಂತ ಹೆಸರು. ಬಿಲ್ಲು ಅಂತಂದಾಗ, ಬಾಣ ಅಂತಂದಾಗಲೂ ಅದೇ ಅರ್ಥ. ಬಾಣ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಶರೀರ ಅಂತ ಅರ್ಥ. ಬಾಣಮವಷ್ಟಭ್ಯ, ಬಾಣ ಬಿಡುವುದು ಅಂದರೆ ಈ ಶರೀರ ಅನ್ನೋದನ್ನೇ ಭಗವಂತನ ಕಡೆಗೆ ಲಕ್ಷ್ಯವಾಗಿ ಬಿಡಬೇಕಾದಕ್ಕೆ ಈ ಸಂಸಾರ ಅನ್ನೋದು ಬಿಲ್ಲು ಹೊಡೆದು ಬಿಡಬೇಕಷ್ಟೆ. ಅಂದರೆ ಆ ರೀತಿ ಭಗವಂತನ ಹತ್ತಿರಕ್ಕೆ ಹೋಗಿ ಈ ಶರೀರವನ್ನು ಒಪ್ಪಿಸುವುದರಿಂದ, ಈ ಶರೀರ ಇದ್ದರೆ ಮಾತ್ರ ಮೋಕ್ಷ ಪಡೀಲಿಕ್ಕಾಗುತ್ತೆ, ಬೇರೆ ಯಾವ ಶರೀರದಿಂದಲೂ ಆಗುವುದಿಲ್ಲ. ಅದನ್ನಾಗಿ ಅವನು ಶರವನ್ನು, ಶರೀರವನ್ನು, ಜ್ಞಾನ ಪಡೀಲಿಕ್ಕೆ ಯೋಗ್ಯವಾದದ್ದನ್ನು ಇಟ್ಟುಕೊಂಡು ಯಾರು ಆನಂದವನ್ನು ಪಡೀಬೇಕು ಅಂತ ಬಯಸ್ತಾನೋ ಅವನಿಗೆ ಕೊಡುವ ಶಕ್ತಿ ಭಗವಂತನದ್ದೇ. ಆದ್ದರಿಂದಾಗಿ ಅವನನ್ನು ಶರಣಂ, ಮನೆ ಅಂತ ಕರೆದ್ರು. ಅದೇ ಅಲ್ಲಿದೆ ನಮ್ಮ ಮನೆ, ಇಲ್ಲಿದು ಸುಮ್ಮನೆ. ಅದು ಮನೆ, ನಿಜವಾದ ಮನೆ. ಇಲ್ಲಿ ಮನೆ ಇರುತ್ತೆ ಸ್ವಲ್ಪ ದಿವಸ ಇರುವ ಆದರೆ ಅದು ಮನೆ ಅಲ್ಲ ಅಂತ ಹೇಳಿಲ್ಲ.
ಮನೆ ಹೌದದು, ಆದರೆ ಅದು ತಾತ್ಕಾಲಿಕವಾದ ಮನೆ. ನಾಳೆಗೆ ಮತ್ತೆ ಇದೇ ಮನೆಯಲ್ಲಿ ಇರ್ತೇನೆ ಅಂತ ಇನ್ನೊಂದು ಸರ್ತಿ ಬಂದಾಗಲೂ ಆ ಮನೆಯಲ್ಲೇ ಹುಟ್ಟಿದ್ದು, ಚೆನ್ನಾಗಿತ್ತಲ್ಲ, ಕಂಬ ಗಟ್ಟಿತ್ತು, ಮನೆ ಗೋಡೆ ಕಂಬ ಎಲ್ಲ ಚೆನ್ನಾಗಿ ನಾನು ಬರೆಸಿ ಚಿತ್ರ ಎಲ್ಲ ಅಲ್ಲೇ ಇತ್ತು, ನಾನು ಅಲ್ಲೇ ಹುಟ್ಟಬೇಕಂದ್ರೆ ಯಾರು ಏನು ಅಪ್ಲಿಕೇಶನ್ ತೊಗೊಳ್ಳೋರು ಇಲ್ಲ, ಅದನ್ನು ಹಾಕ್ಕೊಂಡ್ರೆ ಆ ಪೋಸ್ಟ್ ಮ್ಯಾನ್ ತೊಗೊಳ್ಳೋದು ಇಲ್ಲ ಅದನ್ನು. ಆದರೆ ಒಂದು ಸಂಸ್ಕಾರ ಮತ್ತು ಕರ್ಮದ ಯಾವುದಾದ್ರೂ ಒಂದು ಸಂಬಂಧ ಇದ್ದಾಗ ಹುಟ್ಟಿ ಬರುವ ಸಾಧ್ಯತೆ ಇದೆ. ಅಜ್ಜನಾಗಿ ಸಾಯ್ತಾನೆ, ಶ್ರಾದ್ದ ಹಾಕ್ತಾ ಇರ್ತಾರೆ, ಅದೇ ಮನೇಲಿ ಮೊಮ್ಮಗನಾಗಿ ತಟ್ಟೆ ಯಾವಾಗ ಪಿಂಡ ಬೀಳುತ್ತೆ ಅಂತ ಅವ್ನು ಕಾಯ್ತಿರ್ತಾನೆ. ಅವನು ಅಲ್ಲಿ ಪಿಂಡ ಹಾಕಿಲ್ಲ, ನಿಂಗೇನು ಹಾಕೋದು ಅಂತ ಬೈತಿರ್ತಾನೆ. ನಾನೇವನು ಅಂತ ಅವ್ನಿಗೆ ಗೊತ್ತಿರುತ್ತೆ, ಹೇಳಲಿಕ್ಕಾದರೆ ನಂಬುದಿಲ್ಲ ಅಷ್ಟೇ ಯಾರು. ನನ್ನ ಅಂದರೆ ಅವನೇ ಬ್ಯಾಂಕಲ್ಲಿಟ್ಟ ದುಡ್ಡು ಆದರೆ ಅವ್ನು ತೊಗೊಳ್ಲಿಕ್ಕಾಗುತ್ತಾ? ನಾನೇ ದುಡ್ಡಿಟ್ಟದ್ದು, ಅದನ್ನು ನಾನೇ ಮಾಡಿದ್ದು, ಯಾರು ಹೇಳಿ? ಸೈನ್ ಬೇಕು, ಆ ಸೈನ್ ಹಾಕ್ತೀಯಾ? ಅದು ಹಾಕಿದರೂ ನಿನ್ನ ವಯಸ್ಸು, ನಿನ್ನ ಹುಟ್ಟಿದ ಪ್ಲೇಸು, ನಿನ್ನ ಹೆಸರು ಇದೆಲ್ಲ ಚೇಂಜ್ ಇದೆ, ನೀನು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಇವನಿಗೆ ಕನ್ಫರ್ಮ್ ನಾನೇ ಅಂತ, ಆದರೂ ಅದು ನಡೆಯೋದಿಲ್ಲ. ಅದಕ್ಕೆ ಆ ಮನೆ ಎಷ್ಟೇ ಆದರೂ ಶಾಶ್ವತ ಅಲ್ಲ. ಎಷ್ಟು ಅದರಿಂದ ನಮಗೆ ಗೊತ್ತಿರುವ ಸಂಗತಿಗಳಾದರೂ ಅದರಿಂದ ಮುಂದಿನದಕ್ಕದು ಯಾವುದು ಕೂಡ ಕೊಂಡು ಹೋಗ್ಲಿಕ್ಕೆ ಬಿಡಲ್ಲ. ಅದರಿಂದಾಗಿ ನೀನು ನಮಗೆ ಮನೆಯಾಗಿ ರಕ್ಷಿಸಬೇಕಾದನು. ಏಕಾಯನೋಸೋ ತ್ರಿಮೂಲ ಚತುರಸ ಪಂಚಶಪ ಷಡಾತ್ಮ ಸಪ್ತತ್ವಕಷ್ಟಪಿಟಪೋ ನವಾಕ್ಷ ದಶಚ್ಛದೀ ದ್ವಿಖಗೋ ಹ್ಯಾದಿವೃಕ್ಷ. ಬಹಳ ಸುಂದರವಾದ ಪದ್ಯ. ಏಕಾಯನಃ, ಒಂದೇ ಆಶ್ರಯ, ಆಸರೆ. ಇಡೀ ಜಗತ್ತಿಗೆ ಪ್ರಕೃತ್ಯೈವ ಚ ಕರ್ಮಾಣಿ. ಇಡೀ ಜಗತ್ತು ಅನ್ನೋದು ಪ್ರಕೃತಿಯಿಂದಲೇ ನಡೆಯುವಂಥದ್ದು. ಮೂಲ ಆಸರೆ ಪ್ರಕೃತಿ. ಅಂದರೆ ಈ ಇಡೀ ಜಗತ್ತಿನ ಮೂಲ ತತ್ವ, ಅವ್ಯಕ್ತ ತತ್ವ ಏನಿದೆ ಅದು ಏಕಾಯನಃ. ದ್ವಿಫಲಃ, ಅದರಲ್ಲಿ ಎರಡು, ಆ ಮರದಲ್ಲಿ ಫಲ ಬಿಡುತ್ತೆ. ಎರಡು ಫಲವನ್ನು ಪಡೆಯುವ ದಾರಿ ಇದೆ. ನಿವೃತ್ತಿ ಮಾರ್ಗದಿಂದ ಪ್ರವೃತ್ತಿ ಮಾರ್ಗದಿಂದ ಪಡೆಯುವ ಎರಡು ಥರದ ಫಲಗಳಿವೆ. ಇನ್ನು ತ್ರಿಮೂಲಃ, ಇದಕ್ಕೆ ಮೂರು ಬೇರಿದೆ. ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಬೇರುಗಳಿಂದಲೇ ಈ ಇಡೀ ಜಗತ್ತಿನ ಉಳಿದ ಎಲ್ಲ ಕ್ರಿಯೆಗಳು ನಡೆಯುವಂತಹದ್ದು. ತ್ರಿಮೂಲಃ. ಚತುರಸಃ, ಈ ಮೂರು ಗುಣಗಳ ಬೇರಿನಿಂದ ಬರುವ ಹಣ್ಣಿನಲ್ಲಿ 4 ಥರದ ರುಚಿಗಳಿವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದೇ ಫಲ, ಈ ಮರದ ಫಲ. ಮರ ಅಂದರೆ ಇದೆ. ಈ ಮರದ ಫಲ ಯಾವುದು ಅಂದರೆ ನಾವು ಹೇಳೋದೇ ಅಲ್ಲ, ಪುರುಷಾರ್ಥ ಸಿದ್ಧಾರ್ಥಂ ಅಂತಲೇ ಹೇಳೋದು. ಹಂಗೆ ಪುರುಷಾರ್ಥ ಅಂದರೆ ಏನು ಅಂದರೆ ಪುರುಷಾರ್ಥ ಅಂದರೆ ಏನು? ಪುರುಷಾರ್ಥ ಅಷ್ಟೇ. ಧರ್ಮವನ್ನು ನಡೆಸುವ, ಆ ಧರ್ಮಕ್ಕಾಗಿ ಅರ್ಥವನ್ನು ಪಡೆಯುವ, ಆ ಅರ್ಥವನ್ನು ಧರ್ಮಕ್ಕಾಗಿಯೇ ಬಯಸುವ, ಅದರಿಂದಾಗಿ ಮೋಕ್ಷವನ್ನು ಪಡೆಯುವ ಯೋಚನೆಯಿಂದಾಗಿ ನನಗೆ ಈ ಕರ್ಮ ಸಿದ್ಧಿಸಲಿ ಅಂತ ಕೇಳಿಕೊಳ್ಳುವಾಗ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಅಂತ ಕೇಳುವಂಥದ್ದು. ಇಲ್ಲಿಂದ ಪಂಚಶಿಫ, ಈ ಬಿಳಲುಗಳಿವೆ, 5 ಇದೆ. ಯಾವುದು ಅಂದರೆ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪರಸ ಗಂಧಗಳೆನ್ನುವಂತಹ ಬಿಳಲುಗಳಿಂದ ಸೆಳ್ಕೊಳ್ಳುತ್ತೆ. ಮೇಲಿಂದಕ್ಕೆ ಬೇಕಾದದ್ದನ್ನು ಏನು ಬೇಕೋ ಅದನ್ನು ಎಳ್ಕೊಳ್ಳುತ್ತೆ ಅಲ್ವಾ. ಕಣ್ಣಿನಿಂದ ರೂಪ, ಕಿವಿಯಿಂದ ಸದ್ದು, ನಾಲಿಗೆಯಿಂದ ರುಚಿ, ಹೀಗೆ ಆಯಾ ಇಂದ್ರಿಯಗಳಿಂದ ಅದೇ ಬೇರು ಹೊರಗಿನದ್ದಕ್ಕೆ. ಅಂದರೆ ಅದು ಬಿಳಲು, ಬೇರು ಬೇರೆ ಇದೆ. ಸತ್ವರಜಸ್ ತಮಸ್ಸು ಅನ್ನೋ ಬೇರು ಬೇರೆ ಇದೆ. ಇದು ಎಕ್ಸ್ಟ್ರಾ ಗ್ರೋತ್. ಅದು ಭೂಮಿಗೆ ಹೋದಾಗ ಅದು ಒಂದು ದಿವಸ ನಾವು ಅಂದ್ಕೊಳ್ಳೋದು, ಅದನ್ನು ಬಹಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ಬೇರೆ ಎಲ್ಲ ಇಂದ್ರಿಯಗಳನ್ನು ಏಕಾದಶಿ ದಿವಸ ಗೆದ್ದು ಅದನ್ನು ಮರು ದಿವಸದಿಂದ ನಿಯಂತ್ರಣದಲ್ಲಿ ಇಡ್ಬೋದು. ಮರುದಿವಸ ಬೆಳಿಗ್ಗೆ ನಾಲಿಗೆ ಒಂದು ಮತ್ತೆ ಅದು ವಾಪಸ್ಸು. ಆದರೆ ಅದರ ಆಶ್ಚರ್ಯ ಏನು ಗೊತ್ತಾ, ಅದು ಒಂದು ಬೇರು ಕೆಳಗೆ ಇಳೀತು ಅಂದರೆ ಕಣ್ಣು ಮೂಗು ಬಾಯಿ ಎಲ್ಲವನ್ನು ಕರ್ಕೊಂಡು ಹೋಗುತ್ತೆ. ಮತ್ತೆ ನಾವು ಅಂದ್ಕೊಳ್ಳೋದು ಉಪವಾಸದಿಂದಾಗಿ ಉಳಿದ ಇಂದ್ರಿಯಗಳೆಲ್ಲ ನಿಯಂತ್ರಣಕ್ಕೆ ಬಂತು ಅಂತ. ಆದರೆ ಇದು ಬರುವುದೇ ಇಲ್ಲ. ಇದು ಬರದೆ ಅವತ್ತಿನ ತನಕ ನಿಯಂತ್ರಣಕ್ಕೆ ಬಂದದ್ದೆಲ್ಲವೂ ಕೂಡ ಈ ರುಚಿ ಅನ್ನೋದನ್ನು ಒಳಗೆ ಸ್ವೀಕರಿಸಿದ ತಕ್ಷಣ ಅದು ಈ ಕಣ್ಣು ಮೂಗು ಬಾಯಿ ಎಲ್ಲದಕ್ಕೂ ಮತ್ತೆ ಪ್ರಚೋದನೆ ಮಾಡಿ ಎಲ್ಲವೂ ವಾಪಸ್ ಅದರೊಳಗೆ ಬೀಳುವ ಹಾಗೆ ಮಾಡುತ್ತೆ. ಅದಕ್ಕೆ ಪ್ರಮಾಥಿ ಅಂತ ಹೇಳಿದ್ದು. ಅದು ಭಯಂಕರ, ಎಷ್ಟು ಅದನ್ನು ಮತಿಸಿದರೂ ಅದು ನಮ್ಮ ಕೈ ತಪ್ಪಿಸಿಕೊಂಡು ಹೋಗುವಂಥದ್ದು. ಅದು ಎಷ್ಟು ಮಾಡಿದರೂ ಕೊನೆಗೆ ಭಗವಂತನ ಪರಂ ದೃಷ್ಟ್ವಾ ನಿವರ್ತದೆ. ಅದು ಪೂರ್ಣ ಪ್ರಮಾಣದಲ್ಲಿ ಬೇರಿನ್ನು ನೆಲಕ್ಕೆ ತಾಗದಂತೆ ಯಾವತ್ತೂ ಮತ್ತೆ ಬೆಳೆಯದಂತೆ ಕ್ಯಾನ್ಸರನ್ನು ತೆಗಿಬೋದಿದ್ದರೆ ಭಗವದ್ ದರ್ಶನದಿಂದಲೇ. ಯಾಕೆಂದರೆ ಅದರ ಮಿತಿ ಮೂಲ ಅರ್ಥ ಆಗೋದು ರಸದ ಜ್ಞಾನ ಹೋದ ಮೇಲೇ. ಅಲ್ಲಿ ತನಕ ಅದನ್ನು ಭಗವದ್ಗೀತೆ ಅಂತ ಒಂದು ಸಂಸ್ಕೃತದಲ್ಲಿ ಸಿನಿಮಾ ಬಂದಿತ್ತು. ಜಿ ವಿ ಅಯ್ಯರ್ ಅವರು ಅದರ ನಿರ್ದೇಶನ ಮಾಡಿದವರು. ಗೋವಿಂದಾಚಾರ್ಯರು ಅದಕ್ಕೆ ಸಂಸ್ಕೃತದ ಹಿನ್ನೆಲೆ ಮತ್ತು ಬರವಣಿಗೆ ಕೊಟ್ಟವರು. ಅದರಲ್ಲಿ ನೀವು ನೋಡಬೇಕು, ಒಂದು ಸರ್ತಿ ಖಂಡಿತ ನೋಡಲೇಬೇಕಾದ ಸಿನಿಮಾ. ಅಂದರೆ ಇಡೀ ಭಗವದ್ಗೀತೆಯನ್ನು ಒಬ್ಬ ಮನುಷ್ಯನ ಲೈಫ್ ಹೇಗಿರುತ್ತೆ ಅನ್ನೋದನ್ನು ತೆಗೆದು ತೋರಿಸ್ತಾ ಬರುವಾಗ ಅಲ್ಲಿ ಅವನು ಎಲ್ಲ ಗೆಲ್ತಾನೆ. ಸೀದಾ ಉತ್ತರ ಪಥದ ಮೇಲೆ ಹೋಗ್ತಾನೆ, ಹಿಮಾಲಯದ ಬೆಟ್ಟದ ಮೇಲೆ. ಮೈಯ ಬಟ್ಟೆಗಳು ಅದು ಇದು ಎಲ್ಲ ಬಿಟ್ಟು ಬರೀ ಒಂದು ಕೌಪೀನದಲ್ಲಿ ಹೋಗ್ತಾನೆ.
ಕೊನೆಗೆ ಸುಸ್ತಾಗಿ ಏನು, ಆದರೆ ಅವನ ಸುತ್ತ ಎಲ್ಲ ಓಡ್ಕೊಂಡು ಬರ್ತಾ ಇರ್ತಾರೆ. ಈ ಶಬ್ದ, ಸ್ಪರ್ಶ, ಗಂಧ, ರೂಪ ಎಲ್ಲ ಓಡ್ಕೊಂಡು ಬರ್ತಾ ಇರ್ತವೆ. ಎಲ್ಲವನ್ನು ಜಾಡಿಸ್ಕೊಂಡು ಆಯಿತು ನಾನು ಗೆದ್ದು ಬಿಟ್ಟೆ ಅಂತ ಬರ್ತಾನೆ. ಸುಸ್ತಾಗಿ ಏನು ಹೇಳಲಿಕ್ಕಾಗದೇ ಇದ್ದಾಗ ಕೊನೆಗೊಂದು ಮರದಲ್ಲಿ ಒಂದು ಹಣ್ಣು ಬೀಳುತ್ತೆ. ತಿಂದುಬಿಡೋಣ ಅನ್ಸ ಹಣ್ಣು ತಿಂತಾನೆ. ತಿಂದು ಮರುಕ್ಷಣದಲ್ಲಿ ಎಲ್ಲ ವಾಪಸ್ ಬಂದುಬಿಡ್ತಾರೆ. ಅದೇ ಆ ಶಬ್ದ ಸ್ಪರ್ಶ ರೂಪದ ಅಭಿಮಾನಿ ದೇವತೆಗಳು ಅವನನ್ನು ಬೆನ್ನಟ್ಕೊಂಡು ಬಂದರು, ಎಲ್ಲ ಬಂದುಬಿಡ್ತಾರೆ. ಅವನು ಮತ್ತೆ ತಲೆ ಮೇಲೆ ಕಿಟ್ಕೊಂಡು ಅಯ್ಯೋ ಮತ್ತೆ ಮೊದಲಿಂದ ಶುರು ಮಾಡಬೇಕಾ ನಾನು ಎಲ್ಲ ಅಂತ. ಅದು ಬಹಳ ಚೆನ್ನಾಗಿದೆ. ಆ ಸಿನಿಮಾ ನೋಡಲೇಬೇಕು. ಯಾಕೆಂದರೆ ನಮ್ಮ ಬದುಕಿನ ಎಲ್ಲ ಥರದ ಮುಖಗಳನ್ನು ಇದಕ್ಕೆ ಯಾವುದು ಮತ್ತು ಎಲ್ಲ ಗೀತೆಯ ಶ್ಲೋಕಗಳೇ, ಗೀತೆಯ ಮಾತುಗಳನ್ನೇ ಇಟ್ಟುಕೊಂಡು ಮತ್ತು ಉಪನಿಷತ್ತಿನ ಕೆಲವು ಮಾತುಗಳನ್ನು ಇಟ್ಟುಕೊಂಡು ಅದರಿಂದ ನಮಗೆ ಸಂಸ್ಕೃತದ ಭಾಷೆಯ ಒಳ್ಳೆಯ ಹಿಡಿತವೂ ಬರುತ್ತೆ ಮತ್ತು ವೇದಾಂತವನ್ನು ನಮ್ಮ ಬದುಕಿಗೆ ಅರ್ಥೈಸಿಕೊಳ್ಳಿಕ್ಕಾಗುವ ಹಾಗೆ ಬಹುಶಃ ಇದಕ್ಕಿಂತ ಚಂದ ಇನ್ನು ಗೀತೆಯನ್ನು ಯಾರೂ ಕೂಡ ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡೋದು ಕಷ್ಟ ಇದೆ. ಹಾಗೆ ಅವನು ಅದಲ್ಲಿ ಒಂದು ಹಣ್ಣು ತಿಂದ ಮೇಲೆ ಎಲ್ಲ ಸೋತೋಗ್ತಾನೆ. ಅಲ್ಲಿ ತನಕ ಮಾಡು ಎಷ್ಟು ಕಷ್ಟಪಡ್ತಾನೆ ಅಂದರೆ ಅದಕ್ಕಿಂತ ಮುಂಚೆ ಹೋಗಿ ಬರಬೇಡಿ, ನೀವು ನನ್ನ ಹತ್ರ ಇರಬೇಡಿ, ಅದು ಡ್ಯಾನ್ಸ್ ಮಾಡುತ್ತೆ, ಕುಣಿಯುತ್ತೆ, ಹಾಡುತ್ತೆ, ಏನು ಮಾಡಿದ್ವಿ ಎಲ್ಲ ಕೇಳ್ಕೊಳ್ಳೋದು ಯೋಗ ಸ್ಥಿತಿಯಲ್ಲಿ ಕೂತಿರ್ತಾನೆ. ಕೊನೆಗೆ ಇನ್ನು ಹತ್ತಿ ಅದೊಂದು ಜಾಗೃತಿ, ಮೇಲಿನ ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗುವ ಎತ್ತರದ ತುದಿಗೆ ಇನ್ನೇನು ಹೋಗಿ ಅಲ್ಲಿ ಅದರ ಹತ್ತಿರ ಹೋಗಬೇಕು ಅನ್ನೋ ಈ ಒಂದು ಹಣ್ಣು ತಿಂದು ಎಲ್ಲ ವಾಪಸ್ ಬಂದುಬಿಡುತ್ತೆ ಅಂತ ಅದು ಚೆನ್ನಾಗಿದೆ. ಹಾಗೆ ಒಳಗಿನಿಂದ ಭಗವಂತನನ್ನು ತಿಳಿಲಿಕ್ಕೆ ಸಹಾಯಕವಾದದ್ದು ಹಾಗಿದ್ದರೂ ಅದು ಮೊದಲು ಬಿಳಲಾಗಿರುತ್ತೆ. ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆನ್ನುವಂಥ ಷಡಾತ್ಮ 5 ಥರದ ಈ ಏರಿಳಿತಗಳು ಮನುಷ್ಯನನ್ನು ಎಳಿತಾ ಇರ್ತವೆ, ವಿಕಾರಗಳು ಅಂತ ಅದನ್ನು ಕರೀತಾರೆ.